ಎಲ್ಲರಿಗೂ ನಮಸ್ಕಾರ. ನಾವು ಕಳೆದ ವಿಡಿಯೋದಲ್ಲಿ VAO 2024 ಕ್ವೆಶ್ಚನ್ ಪೇಪರ್ನ ಸಾಲ್ವ್ ಮಾಡಿದ್ವಿ. ಸೊ ಅದರಲ್ಲಿ ನಾವು 15 ಕ್ವೆಶನ್ಸ್ವರೆಗೆ ಸಾಲ್ವ್ ಮಾಡಿದ್ವಿ. 16 ಹಾಗೆ 17ನ ಆನ್ಸರ್ ಮಾಡಿ ಅಂತ ಹೇಳಿದ್ದೆ. ಯಾರೆಲ್ಲ ಆನ್ಸರ್ ಮಾಡಿದ್ರೆ ಇಟ್ ಇಸ್ ವೆಲ್ ಆ್ಯಂಡ್ ಗುಡ್, ನೀವು ಟ್ರೈ ಮಾಡಿದ್ದೀರಾ. ಸೊ ನಾವು ಇವತ್ತಿನ ವಿಡಿಯೋದಲ್ಲಿ 16ನೇ ಕ್ವೆಶನಿಂದ ಆ ವಿಡಿಯೋನ ಕಂಟಿನ್ಯೂ ಮಾಡ್ತಿದ್ದೀವಿ. ಯಾರೆಲ್ಲ ಇದ್ರ ಪ್ರೀವಿಯಸ್ ವಿಡಿಯೋ ನೋಡಿಲ್ಲ ಅವರು ಮೊದಲಾಗಿ ಹೋಗಿ ನೋಡ್ಕೊಂಡು ಬನ್ನಿ. ಆ ವಿಡಿಯೋನ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಯಾರಿಗೆಲ್ಲ ನೋಡಬೇಕಿದೆ ಅವರು ಕ್ಲಿಕ್ ಮಾಡಿ ನೋಡಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವೀಗ ಕ್ವೆಶ್ಚನ್ ನಂಬರ್ 16ನ ಸಾಲ್ವ್ ಮಾಡೋಣ. ಕ್ವೆಶ್ಚನ್ ನಂಬರ್ 16 ಏನಂದರೆ, ಕರ್ನಾಟಕದಲ್ಲಿ ಬ್ರಿಟಿಷರ ವಿರುದ್ಧ ನಡೆದ ಸಶಸ್ತ್ರ ಬಂಡಾಯಗಳನ್ನು ಸರಿಯಾದ ಕಾಲಾನುಕ್ರಮದಲ್ಲಿ ಜೋಡಿಸಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಒಂದಷ್ಟು ದಂಗೆಗಳನ್ನು ಕೊಟ್ಟಿದ್ದಾರೆ. ಅದನ್ನು ನಾವು ಕಾಲಾನುಕ್ರಮ ಅಂದರೆ ಇನ್ಕ್ರೀಸಿಂಗ್ ಆರ್ಡ್ರಲ್ಲಿ ನಾವು ಅರೇಂಜ್ ಮಾಡಬೇಕು. ಸೊ ಇಲ್ಲಿ 4 ದಂಗೆಗಳೇನಿದ್ದಾವೆ ಅದು ಸೂಪಾ ದಂಗೆ, ನಿಪ್ಪಣಿ ದಂಗೆ, ಸಿಂದಗಿ ದಂಗೆ, ಬೀದರ್ ದಂಗೆ ಅಂತ ಕೊಟ್ಟಿದ್ದಾರೆ. ಸೊ ಸೂಪಾ ದಂಗೆ ಬಂದು ನಮಗೆ ಗೊತ್ತು, ಇದು 1858ರಲ್ಲಿ ಇದು ಕಾರ್ಯಕ್ರಮಕ್ಕೆ ಬರುತ್ತೆ. ಇನ್ನು ನಿಪ್ಪಣಿ ದಂಗೆ 1841, ಸಿಂದಗಿ 1824, ಹಾಗೆ ಬೀದರ್ ರಿವೋಲ್ಟ್ ಇದು 1820ನಲ್ಲಿ ಬರುತ್ತೆ. ಸೊ ಇಲ್ಲಿ ಸೂಪಾ ದಂಗೆ ತುಂಬ ಫೇಮಸ್ ಆಗಿರುತ್ತೆ, ಯಾಕಂದರೆ ಇದನ್ನು ಲೀಡ್ ಮಾಡಿದವರು ನಾನಾ ಸಾಹೇಬ್ ಆಗಿರ್ತಾರೆ. ಸೊ ನಾನಾ ಸಾಹೇಬ್ ಅವರು ದಂಗೆಯನ್ನು ನೇತೃತ್ವದಲ್ಲಿ ನಡೆಸಿರ್ತಾರೆ. ಸೊ ಇದು ಕಾಲಾನುಕ್ರಮ. ಈ ಥರದ ಕ್ವೆಶನ್ಸಲ್ಲಿ ನೀವು ನೆನ್ಪಿಟ್ಕೋಬೇಕಾಗಿರೋದು ಬರೀ ಕ್ರೊನಾಲಜಿ ಅಷ್ಟೇ. ಅದು ಬಿಟ್ಟರೆ ಲೀಡರ್ಸ್ನ ಹೆಸರುಗಳನ್ನ ಕೇಳ್ಬೋದು. ಎಲ್ಲ ದಂಗೆಗಳಲ್ಲಿ ಒಂದಷ್ಟು ಲೀಡರ್ಸ್ಗಳ ನೇಮ್ಸ್ಗಳು ಕೂಡ ಬರುತ್ತೆ. ನೀವು ಅದನ್ನು ಕೂಡ ಒಂದ್ಸಲಿ ನೋಡ್ಕೊಂಡಿರಿ ಕ್ವೆಶನ್ಸಿಗೆ. ಸೊ ಇದರಲ್ಲಿ ನಾವು ನೋಡೋದಾದರೆ ಯಾವ ಆಪ್ಷನ್ ಮ್ಯಾಚ್ ಆಗ್ತಿದೆ ಅಂದರೆ, ಮೊದಲನೇದಾಗಿ DCBA ಅಂದರೆ ಉಲ್ಟಾ ಹೋಗ್ತಿದೆ. ಸೊ ಆಪ್ಷನ್ ಯಾವುದಪ್ಪ ಅಂದರೆ 4th ಆಪ್ಷನ್ ಕರೆಕ್ಟ್ ಇದೆ, DCBA. ಸೊ ಇದು ಕರೆಕ್ಟಾದ ಉತ್ತರ ಆಗಿರುತ್ತೆ. ಸೊ 16th ಕ್ವೆಶನ್ಗೆ ಇದು ಆನ್ಸರು. ಸೊ ಇದು ಹಿಸ್ಟ್ರಿಯಿಂದನೇ ಬಂದಿರೋಂಥದ್ದು ಕ್ವೆಶನು. ನೆಕ್ಸ್ಟು ಕ್ವೆಶನ್ ನಂಬರ್ 17 ನೋಡೋಣ. ಸೊ ಕ್ವೆಶನ್ ನಂಬರ್ 17 ಹೇಗಿದೆ ಅಂದರೆ, ಕೆಲವೊಂದು ವಿದ್ಯಮಾನಗಳನ್ನು ಮತ್ತು ಅವುಗಳ ಹಿಂದಿರುಗುವ ಕಾರಣ ಅಥವಾ ತತ್ವಗಳನ್ನು ಕೆಳಗಿನ ಕೋಷ್ಟಕದಲ್ಲಿ ನೀಡಲಾಗಿದೆ. ಸೊ ಇಲ್ಲಿ ವಿದ್ಯಮಾನ ಕೊಟ್ಟಿದ್ದಾರೆ, ಹಾಗೆ ಕಾರಣ ಅಥವಾ ತತ್ವನೂ ಕೊಟ್ಟಿದ್ದಾರೆ. ಮೊದಲನೇದು ನಕ್ಷತ್ರಗಳ ಮಿನುಗುವಿಕೆ. ಇದು ಯಾವ ಕಾರಣ ಅಥವಾ ಯಾವ ತತ್ವದಿಂದ ಆಗುತ್ತೆ ಅಂತ ಕೇಳಿದ್ದಾರೆ. ಸೊ ಅವರೇ ಕೊಟ್ಟಿರೋ ಆಪ್ಷನ್ ಕರೆಕ್ಟಾಗಿ ಮ್ಯಾಚ್ ಆಗಿದೆ ಅಂತ ನಾವಿಲ್ಲಿ ಚೆಕ್ ಮಾಡಬೇಕು. ಸೊ ನಕ್ಷತ್ರಗಳ ಮಿನುಗುವಿಕೆ ವಾಯುಮಂಡಲ ವಕ್ರೀಭವನ ಅಂದರೆ ಅಟ್ಮಾಸ್ಫಿಯರಿಕ್ ರಿಫ್ರ್ಯಾಕ್ಷನ್ ಅಂತ ಹೇಳಿ. ಸೊ ಅಟ್ಮಾಸ್ಫಿಯರಿಕ್ ರಿಫ್ರ್ಯಾಕ್ಷನ್ ಆಗೋದ್ರಿಂದನೇ ನಮಗೆ ನಕ್ಷತ್ರಗಳು ಹೊಳಿತಾ ಇದೆ ಅನ್ನೋ ಥರ ಕಾಣಿಸುತ್ತೆ. ಸೊ ಇದು ಕಾರಣ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಕಾಮನಬಿಲ್ಲು ಅಂದರೆ ರೇನ್ಬೋ ಪ್ರಸರಣ ಹಾಗೂ ಸಂಪೂರ್ಣ ಆಂತರಿಕ ಪ್ರತಿಫಲನ ಅಂದರೆ ಡಿಸ್ಪರ್ಷನ್ ಹಾಗೂ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. ಈ ಕಾರಣದಿಂದ ನಮಗೆ ಇಲ್ಲಿ ಕಾಮನಬಿಲ್ಲು ನಮಗೆ ಭೂಮಿಯಿಂದ ನೋಡೋದಕ್ಕೆ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಆಕಾಶದಲ್ಲಿ ನೀಲಿ ಬಣ್ಣ. ಸೊ ಆಕಾಶದಲ್ಲಿ ನೀಲಿ ಬಣ್ಣ ಯಾಕೆ ಅಂದರೆ ಬೆಳಕಿನ ಚದುರುವಿಕೆ ಅಥವಾ ಸ್ಕ್ಯಾಟ್ರಿಂಗ್ ಆಫ್ ಲೈಟ್ ಅಂತ ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಸೊ ಈ 3 ಆಪ್ಷನ್ಸು ಅಕಾರ್ಡಿಂಗ್ ಟು ಫಿಸಿಕ್ಸು 3 ಆಪ್ಷನ್ ಕೂಡ ಸರಿ ಇದೆ. ಸೊ 3 ಆಪ್ಷನ್ ಸರಿ ಇರೋದ್ರಿಂದ ನಾವು ಇಲ್ಲಿ ಆಪ್ಷನ್ನ ಸೆಲೆಕ್ಟ್ ಮಾಡೋದಾದರೆ ಎಲ್ಲ 3 ಸರಿ ಇದೆ ಅಂತ ಹೇಳಿ ಈ ಕ್ವೆಶನ್ನ ನಾವು ಕಂಕ್ಲೂಡ್ ಮಾಡ್ಬೋದು. ಸೊ ನಾವು ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ಇದೇ ಕ್ವೆಶನ್ಸು ಇಂಗ್ಲೀಷಲ್ಲಿದೆ, ನಾವು ಕನ್ನಡದಲ್ಲಿ ಟ್ರೈ ಮಾಡೋಣ. ಸೊ ನೆಕ್ಸ್ಟ್ 18ನೇ ಕ್ವೆಶನ್ನು, ಜಲಮಾಲಿನ್ಯ ತಡೆಗಟ್ಟುವಿಕೆ ಮತ್ತು ನಿಯಂತ್ರಣಕ್ಕಾಗಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯನ್ನು ಕರ್ನಾಟಕ ಸರ್ಕಾರವು ಈ ಕೆಳಗಿನ ಯಾವ ಕಾಯ್ದೆಯ ಅಡಿ ರಚಿಸಿತ್ತು ಅಂತ ಕೇಳಿದ್ದಾರೆ. ಇದು ಆಗಿನ ಕರೆಂಟ್ ಅಫೇರ್ಸ್ನಲ್ಲಿ ಇದ್ದಿದ್ದಂಥ ಕ್ವೆಶನ್ನು. ಸೊ ಇದಕ್ಕೆ ಆನ್ಸರು ನಿಮ್ಮದು ಮೊದಲನೇ ಆಪ್ಷನು, ಯಾಕಂದರೆ ಇಲ್ಲಿ ಜಲ ಮಾಲಿನ್ಯ ತಡೆಗಟ್ಟುವಿಕೆ ಮತ್ತು ನಿಯಂತ್ರಣ ಕಾಯ್ದೆ ಅಡಿಯಲ್ಲೇ ಈ ಮಾಲಿನ್ಯ ನಿಯಂತ್ರಣ ಮಂಡಳಿನ ಕರ್ನಾಟಕ ಸರ್ಕಾರ ರಚಿಸಿರುತ್ತೆ. ಸೊ ಇದು ಕರೆಕ್ಟ್ ಆನ್ಸರು. ನೆಕ್ಸ್ಟು 19th ಕ್ವೆಶನ್, ಈ ಕೆಳಗಿನವುಗಳನ್ನು ಓದಿ. ಕಲ್ಯಾಣ್ ಸೋನಾ, ಸೋನಾಲಿಕಾ, ಜಯ ಹಾಗೂ ರತ್ನ IR8 ಇಲ್ಲಿ ಒಂದಷ್ಟು ತಳಿಗಳ ಹೆಸರುಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಇವುಗಳಲ್ಲಿ ಅಕ್ಕಿಯ ತಳಿ ವಿಧಗಳೆಂದರೆ, ಅಂದರೆ ಇಲ್ಲಿ ನಾವು ಕೊಟ್ಟಿರೋ ಆಪ್ಷನ್ಸಲ್ಲಿ ಬರೀ ರೈಸ್ನ ತಳಿಗಳು, ರೈಸ್ ವೆರೈಟೀಸು ಯಾವುದ್ಯಾವ್ದಿದೆ ಅನ್ನೋದನ್ನು ನಾವು ಇಲ್ಲಿ ಆನ್ಸರ್ ಮಾಡಬೇಕಿರುತ್ತೆ. ಸೊ ಕಲ್ಯಾಣ್ ಸೋನಾ, ಸೋನಾಲಿಕಾ ಇದೆರಡು ಏನಿರುತ್ತೆ ಇದು ವೀಟ್ ಬ್ರೀಡ್ ಅಂದರೆ ಗೋಧಿಯ ತಳಿಗಳಾಗಿರುತ್ತೆ. ಇನ್ನು ಜಯ, ರತ್ನ, IR8 ಈ 3 ತಳಿಗಳು
ರೈಸ್ನ ತಳಿಗಳಾಗಿರುತ್ತೆ. ಅಂದರೆ ಇದು 3 ಕೂಡ ಅಕ್ಕಿಗಳ ತಳಿಗಳಾಗಿರುತ್ತೆ. ಸೊ ಕರೆಕ್ಟ್ ಆನ್ಸರ್ ಬಂದು ಇಲ್ಲಿ CDE ಆಗಿರೋದ್ರಿಂದ 2ನೇ ಆಪ್ಷನ್ ಇಲ್ಲಿ ಕರೆಕ್ಟ್ ಇರುತ್ತೆ. ಸೊ ಇದು ಕೂಡ ಆಗಿನ ಕರೆಂಟ್ ಅಫೇರ್ಸ್ನಿಂದ ಪಿಕ್ ಮಾಡಿರೋಂಥ ಕ್ವೆಶನ್ ಆಗಿತ್ತು. ಸೊ ಈಗಲೂ ಯಾವ್ಯಾವ ಕರೆಂಟ್ ಅಫೇರ್ಸಲ್ಲಿ ಇರೋವಂಥ ಒಂದಷ್ಟು ಕ್ವೆಶನ್ಸ್ಗಳು ರಿಲೇಟೆಡ್ ಆಗಿರೋವಂಥದ್ದು ನೀವು ನೋಡ್ಕೋಬೇಕಾಗಿರುತ್ತೆ. ಕ್ವೆಶನ್ ನಂಬರ್ 20. ಶಿಶುವಿನ ಜನನ ನಂತರದಲ್ಲಿ ಸ್ತನಗ್ರಂಥಿಗಳಿಂದ ಅಂದರೆ ಮ್ಯಾಮರಿ ಗ್ಲ್ಯಾಂಡಿಂದ ಶಿರದ ಸ್ರವಿಸುವಿಕೆ ಮತ್ತು ಬಿಡುಗಡೆಯನ್ನು ಪ್ರಚೋದಿಸಲು ಅಗತ್ಯವಾದ ರಸದೂತವೆಂದರೆ, ಅಂದರೆ ಮಗು ಹುಟ್ಟಿದ ತಕ್ಷಣ ಮ್ಯಾಮರಿ ಗ್ಲ್ಯಾಂಡಿಂದ ಮಿಲ್ಕ್ ಪ್ರೊಡಕ್ಷನ್ ಮತ್ತು ಸ್ಟಿಮ್ಯುಲೇಷನ್ ಆಗೋದಕ್ಕೆ ಯಾವ ಒಂದು ಹಾರ್ಮೋನು ರೆಸ್ಪಾನ್ಸಿಬಲ್ ಆಗಿರುತ್ತೆ ಅಂತವರು ಇಲ್ಲಿ ಕ್ವೆಶನಲ್ಲಿ ಕೇಳಿದ್ದಾರೆ. ಸೊ ಆಪ್ಷನಲ್ಲಿ ಮೆಲಟೋನಿನ್, ಆಕ್ಸಿಟೋಸಿನ್, ವ್ಯಾಸೋಪ್ರೆಸಿನ್, ಪ್ರೊಲ್ಯಾಕ್ಟಿನ್ ಅಂತ ಇದೆ. ಸೊ ಮೆಲಟೋನಿಂದು ಕೆಲಸ ಏನಪ್ಪ ಅಂದರೆ ನಮ್ಮ ನಿದ್ದೆಯನ್ನು ಕಂಟ್ರೋಲ್ ಮಾಡೋವಂಥದ್ದು, ನಿದ್ದೆ ಮೇಂಟೈನ್ ಮಾಡೋವಂಥ ಫಂಕ್ಷನು ಮೆಲಟೋನಿನ್ಗೆ ಇರುತ್ತೆ. ಇನ್ನು ಆಕ್ಸಿಟೋಸಿನ್ ಬಂದು ಇದು ಕರೆಕ್ಟ್ ಆನ್ಸರ್ ಇದೆ, ಯಾಕಂದರೆ ಇದೇ ಮ್ಯಾಮರಿ ಗ್ಲ್ಯಾಂಡನ್ನು ಆ್ಯಕ್ಟಿವೇಟ್ ಮಾಡಿ ಅಲ್ಲಿ ಮಿಲ್ಕ್ ಪ್ರೊಡಕ್ಷನ್ ಹಾಗೂ ಸ್ಟಿಮ್ಯುಲೇಷನ್ ಆಗೋ ಥರ ನೋಡ್ಕೊಳ್ಳುತ್ತೆ. ಇನ್ನು ವ್ಯಾಸೋಪ್ರೆಸಿನ್ ಕಿಡ್ನಿ ಮೇಂಟೆನೆನ್ಸ್ ಮಾಡುತ್ತೆ, ಕಿಡ್ನಿಯಲ್ಲಿ ಎಷ್ಟು ನೀರನ್ನು ಹೋಗಬೇಕು ಆ ನೀರು ಬಗ್ಗೆ ಕಂಟ್ರೋಲ್ ಮಾಡುತ್ತೆ. ಹಾಗೆ ನಮ್ಮ BP ಕೂಡ ಇದು ಕಂಟ್ರೋಲಲ್ಲಿ ಇಟ್ಟಿರುತ್ತೆ. ಇನ್ನು ಪ್ರೊಲ್ಯಾಕ್ಟಿನು ಕೂಡ ಒಂದು ಹಾರ್ಮೋನೇ, ಮ್ಯಾಮರಿ ಗ್ಲ್ಯಾಂಡಲ್ಲಿ ಸೆಕ್ರೇಷನ್ ಆಫ್ ಮಿಲ್ಕ್ನ ಕಂಟ್ರೋಲ್ ಮಾಡುತ್ತೆ. ಆದರೆ ಸ್ಟಿಮ್ಯುಲೇಟ್ ಮತ್ತು ಅವ್ರು ಕೇಳಿದರೆ ಸ್ರವಿಸುವಿಕೆ ಹಾಗೂ ಬಿಡುಗಡೆಯನ್ನು ಪ್ರಚೋದಿಸಲು ಅಗತ್ಯವಾದದ್ದು ಅಂತ. ಸೊ ಇದು ಆಕ್ಸಿಟೋಸಿನ್ ಆಗಿರುತ್ತೆ. ಪ್ರೊಲ್ಯಾಕ್ಟಿನು ಬರೀ ಸ್ಟಿಮ್ಯುಲೇಟ್ ಮಾಡುತ್ತೆ ಅಷ್ಟೇ, ಅಂದರೆ ಆ ಗ್ರಂಥಿಗಳಿಗೆ ಈ ಥರ ಮೆಸೇಜ್ ಕಳಿಸುತ್ತೆ ಮಿಲ್ಕ್ ಪ್ರೊಡಕ್ಷನ್ ಆಗಬೇಕು ಅಂತ. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಆಕ್ಸಿಟೋಸಿನ್ ಆಗಿರುತ್ತೆ. ನೆಕ್ಸ್ಟ್ ಕ್ವೆಶನ್ ನಂಬರ್ 21. ಮಾನವನ ಹೃದಯದ ಅಂಗಗಳು ಮತ್ತು ಅವುಗಳ ಕಾರ್ಯಗಳನ್ನು ಕೆಳಗೆ ನೀಡಲಾಗಿದೆ. ಸೊ ಹೃದಯ ಭಾಗದ ಬಗ್ಗೆ ಇಲ್ಲಿ ಒಂದಷ್ಟು ಕ್ಲಾಸಿಫಿಕೇಷನ್ನ ಕೊಟ್ಟಿದ್ದಾರೆ. ಸೊ ಇದನ್ನು ನಾವು ಕಂಪೇರ್ ಮಾಡಿ ಯಾವುದು ಸರಿಯಾಗಿದೆ ಯಾವುದು ಸರಿಯಾಗಿಲ್ಲ ಅನ್ನೋದನ್ನು ನೋಡಿ ಕಂಪೇರ್ ಮಾಡಿ ಆನ್ಸರ್ ಮಾಡಬೇಕು. ಸೊ ಮೊದಲನೇದು ಬಲಹೃದೃಣ ಅಂತ ಹೇಳಿದರೆ ರೈಟ್ ಏಟ್ರಿಯಮ್ ಅಂತ. ನಾನು ನಿಮಗೆ ಹಾರ್ಟ್ನ ಪಿಕ್ಚರ್ ತೋರಿಸಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಒಮ್ಮೆ ಕ್ವೆಶನ್ಸ್ನ ನೋಡ್ಕೊಳ್ಳಿ. ರೈಟ್ ಏಟ್ರಿಯಮ್ ದೇಹದ ಭಾಗಗಳಿಂದ ಅಶುದ್ಧ ರಕ್ತ ಸ್ವೀಕಾರ. ಎಡಹೃದೃಣ ಅಂದರೆ ಲೆಫ್ಟ್ ಏಟ್ರಿಯಮ್. ಸೊ ಲೆಫ್ಟ್ ಏಟ್ರಿಯಮಿಂದ ದೇಹದ ಭಾಗಗಳಿಂದ ಶುದ್ಧ ರಕ್ತ ಸ್ವೀಕಾರ. ಬಲ ಹೃತ್ಕೃಷಿ ಅಂದರೆ ರೈಟ್ ವೆಂಟ್ರಿಕಲ್ ಅಂತ. ಸೊ ಎಡ ಹೃತ್ಕೃಣದಿಂದ ಅಶುದ್ಧ ರಕ್ತ ಸ್ವೀಕಾರ. ನೆಕ್ಸ್ಟು ಎಡ ಹೃತ್ಕೃಷಿ ಅಂದರೆ ಲೆಫ್ಟ್ ವೆಂಟ್ರಿಕಲ್, ಇದು ಬಲ ಹೃತ್ಕೃಣದಿಂದ ಶುದ್ಧ ರಕ್ತ ಸ್ವೀಕಾರ. ಸೊ ಇಲ್ಲಿ ಫಂಕ್ಷನ್ಸ್ಗಳನ್ನ ಕೊಟ್ಟಿದ್ದಾರೆ. ಇದು ಆನ್ಸರ್ ಮಾಡೋಕ್ಕೂ ಮುಂಚೆ ನಾನು ನಿಮಗೆ ಫಸ್ಟು ಹಾರ್ಟ್ನ ಫಂಕ್ಷನ್ಸ್ ಹೆಂಗಿದೆ ಅಂತ ನಿಮ್ಗೆ ಒಂದ್ಸಲ ಎಕ್ಸ್ಪ್ಲೇನ್ ಮಾಡ್ತೀನಿ, ಅದಾದ ನಂತರ ನೀವೇ ಆನ್ಸರ್ನ ಮಾಡ್ಬೋದಾಗಿರುತ್ತೆ. ಸೊ ಇಲ್ಲಿ ನೀವು ನೋಡ್ತಿರ್ಬೋದು, ಇದು ಹಾರ್ಟ್ನ ಒಂದು ಚಿತ್ರ ಆಗಿರುತ್ತೆ. ಸೊ ಇಲ್ಲಿ ಲೆಫ್ಟ್ ಸೈಡಲ್ಲಿ ಏನಿದೆ ನಿಮಗೆ ಪಿಕ್ಚರ್ನಲ್ಲಿ ಲೆಫ್ಟ್ ಸೈಡ್ ಕಾಣಿಸುತ್ತೆ, ಬಟ್ ನೀವು ಇಮ್ಯಾಜಿನ್ ಮಾಡ್ಕೋಬೇಕಾದ್ರೆ ನಿಮ್ಮ ಬಾಡಿ ಒಳಗಡೆ ಇದೇ ರೀತಿಯಲ್ಲಿ ಕೂತಿದೆ ಅಂತ ಅಂದ್ಕೋಬೇಕು. ಅಂದರೆ ನಮಗೆ ಇಲ್ಲಿ ಲೆಫ್ಟ್ ಹ್ಯಾಂಡ್ ಇರೋದು ರೈಟ್ ಆಗಿರುತ್ತೆ, ಹಾಗೆ ರೈಟ್ ಆಗಿರೋದು ಲೆಫ್ಟ್ ಆಗಿರುತ್ತೆ. ಸೊ ಇದು ಮಿರರ್ ಇಮೇಜ್ ಆಗಿರುತ್ತೆ. ಈಗ ಲೆಫ್ಟಲ್ಲಿ ಇರೋದೆಲ್ಲ ಡಿಆಕ್ಸಿಜನೇಟೆಡ್ ಬ್ಲಡ್, ಅಂದರೆ ಇದು ಕಲುಷಿತವಾದ ರಕ್ತ ಆಗಿರುತ್ತೆ. ಇನ್ನು ರೆಡ್ ಕಲರಲ್ಲಿ ಏನಿದೆ ಇದೆಲ್ಲವೂ ಕೂಡ ಆಕ್ಸಿಜನೇಟೆಡ್ ಬ್ಲಡ್, ಅಂದರೆ ಲಂಗ್ಸಲ್ಲಿ ಹೋಗಿ ಅದು ಕ್ಲಿಯರ್ ಆಗಿ ಆಕ್ಸಿಜನ್ನ ಕ್ಯಾರಿ ಮಾಡಿಕೊಂಡು ವಾಪಸ್ ಹಾರ್ಟಿಗೆ ಬಂದಿರೋಂಥ ರಕ್ತ. ಸೊ ನೀವು ನೋಡ್ತಾ ಇದ್ದೀರಾ ಇಲ್ಲಿ ನಮ್ಮ ಬಾಡಿನಲ್ಲಿ ಇರುವಂಥ ಕಲುಷಿತವಾದ ರಕ್ತ ಎಲ್ಲವೂ ಕೂಡ ಲೆಫ್ಟ್ ಏಟ್ರಿಯಮ್ ಮೂಲಕ ನಮ್ಮ ಹಾರ್ಟ್ ಒಳಗಡೆ ಎಂಟ್ರಿ ಆಗ್ತಿದೆ. ಸೊ ಈ ಜಾಗ ಏನಿದೆ ಇದನ್ನು ನಾವು ರೈಟ್ ಏಟ್ರಿಯಮ್ ಅಂತ ಇಲ್ಲಿ ಕರಿತೀವಿ. ಸೊ ರೈಟ್ ಏಟ್ರಿಯಮ್ ಅನ್ನೋದು ಇಷ್ಟು ಜಾಗ, ಇದು ನಮ್ಮ ರೈಟ್ ಏಟ್ರಿಯಮ್. ಇಲ್ಲಿ ಕಲುಷಿತವಾದ ರಕ್ತಗಳು ಬಾಡಿಯಿಂದ ಬಂದು ಹಾರ್ಟಿಗೆ ಪಂಪ್ ಆಗಿರುತ್ತೆ. ಇನ್ನು ಕೆಳಗಡೆ ಬಂದರೆ ಇದು ಇಷ್ಟು ಏರಿಯಾನ ನಾವು ವೆಂಟ್ರಿಕಲ್ ಅಂತ ಕರಿತೀವಿ. ಇದು ಕಲುಷಿತವಾದ ಬ್ಲಡ್ಡನ್ನು ವಾಪಸ್ ಲಂಗ್ಸಿಗೆ ಕಳಿಸೋವಂತಹ ಕೆಲಸ ಮಾಡ್ತಾ ಇರುತ್ತೆ. ಸೊ ನಮಗೆ ಗೊತ್ತಾಯ್ತು ಏನಂದರೆ ರೈಟ್ ಏಟ್ರಿಯಮ್ ಹಾಗೂ ರೈಟ್ ವೆಂಟ್ರಿಕಲಲ್ಲಿ ಏನಿರುತ್ತೆ ಡಿಆಕ್ಸಿಜನೇಟೆಡ್ ಬ್ಲಡ್ ಅಥವಾ ಕಲುಷಿತವಾದ ರಕ್ತ ಇರುತ್ತೆ. ನೆಕ್ಸ್ಟು ಹಾರ್ಟ್ಗೆ ಲಂಗ್ಸಿಂದ ಬರೋವಂಥ ಬ್ಲಡ್ಡು ಇಲ್ಲಿ ಇದ್ರ ಮೂಲಕ ಎಂಟ್ರಿ ಮಾಡಿ ಇದು ಲೆಫ್ಟ್ ಏಟ್ರಿಯಮ್ ಆಗಿರುತ್ತೆ. ಸೊ ಇಲ್ಲಿ ಕಾಣಿಸ್ತಿದೆ ನೋಡಿ, ಇದು ಲೆಫ್ಟ್ ಏಟ್ರಿಯಮ್. ಲಂಗ್ಸಿಂದ ಬಂದಿರುವಂಥ ಬ್ಲಡ್ಡು ಮೊದಲನೇದಾಗಿ ಏಟ್ರಿಯಮಲ್ಲಿ ಸ್ಟೋರ್ ಆಗಿ ಅದಾದ ನಂತರ ಇಲ್ಲಿ ವೆಂಟ್ರಿಕಲ್ ಒಳಗಡೆ ಹೋಗುತ್ತೆ. ಸೊ ಇದನ್ನು ನಾವು ಲೆಫ್ಟ್ ವೆಂಟ್ರಿಕಲ್ ಅಂತ ಕರಿತೀವಿ. ಲೆಫ್ಟ್ ವೆಂಟ್ರಿಕಲಿಂದ ಇದು ವಾಪಸ್ ಬಾಡಿಗೆ
ಎಲ್ಲ ಬಾಡಿ ಪಾರ್ಟ್ಸ್ಗೆ ಸರ್ಕ್ಯುಲೇಟ್ ಆಗುತ್ತೆ. ಸೊ ಇದು ಫಂಕ್ಷನಿಂಗ್ ಆಫ್ ಹಾರ್ಟ್. ಇದು ಮಿರರ್ ಇಮೇಜು, ನೀವು ಇಮ್ಯಾಜಿನ್ ಮಾಡ್ಕೋಬೇಕು. ಎದುರುಗಡೆ ನೋಡುವಾಗ ಆಪೋಸಿಟಾಗಿ ನೀವು ಇಮ್ಯಾಜಿನ್ ಮಾಡ್ಕೋಬೇಕು. ಸೊ ಕ್ವಶನ್ನ ಇನ್ನೊಂದ್ಸತಿ ನೋಡೋಣ. ಇವಾಗ ಮಾನವನ ಹೃದಯದ ಅಂಗಗಳು ಮತ್ತು ಅವುಗಳ ಕಾರ್ಯಗಳು. ಬಲ ಹೃದ್ಋಣ ಅಂದರೆ ಅದೇ ರೈಟ್ ಏಟ್ರಿಯಂ ಹೇಳಿದ್ವಲ್ಲ, ಏನು ಮಾಡ್ತಿದೆ, ದೇಹದ ಭಾಗಗಳಿಂದ ಅಶುದ್ಧ ರಕ್ತ ಸ್ವೀಕಾರ ಆಗ್ತಿದೆಯಾ? ಹೌದು, ಆಗ್ತಾ ಇದೆ. ನೆಕ್ಸ್ಟು ಎಡ ಹೃದ್ಋಣ ಅಂದರೆ ಲೆಫ್ಟ್ ಏಟ್ರಿಯಂ. ಲೆಫ್ಟ್ ಏಟ್ರಿಯಂನಲ್ಲಿ ದೇಹದ ಭಾಗಗಳಿಂದ ಶುದ್ಧ ರಕ್ತ ಸ್ವೀಕಾರ ಆಗ್ತಿದೆಯಾ? ಇಲ್ಲ, ದೇಹದ ಭಾಗಗಳಿಂದ ಬರೋದು ಅಶುದ್ಧ ರಕ್ತ ಆಗಿರುತ್ತೆ. ಇಲ್ಲಿಗೆ ಶುದ್ಧ ರಕ್ತ ಬರೋದೆಲ್ಲಿಂದ? ಲಂಗ್ಸಿಂದ. ಸೊ ಈ ಸ್ಟೇಟ್ಮೆಂಟು ರಾಂಗ್. ನೆಕ್ಸ್ಟ್ ಬಲ ಹೃತ್ಕೃಷಿ ಅಂದರೆ ರೈಟ್ ವೆಂಟ್ರಿಕಲಲ್ಲಿ ಎಡ ಹೃತ್ಕೃಣದಿಂದ ಅಶುದ್ಧ ರಕ್ತ ಸ್ವೀಕಾರ. ಇಲ್ಲ, ಲೆಫ್ಟ್ ವೆಂಟ್ರಿಕಲಿಂದ ಇಲ್ಲಿ ಅಶುದ್ಧ ರಕ್ತ ಸ್ವೀಕಾರ ಅಂತ ಹೇಳಿದ್ದಾರೆ. ಇದು ಕೂಡ ತಪ್ಪಾಗಿರುತ್ತೆ. ಇನ್ನು ಎಡ ಹೃತ್ಕೃಷಿ ಅಥವಾ ಲೆಫ್ಟ್ ವೆಂಟ್ರಿಕಲಲ್ಲಿ ಬಲ ಹೃತ್ಕೃಣದಿಂದ ಶುದ್ಧ ರಕ್ತ ಸ್ವೀಕಾರ ಆಗ್ತಿದೆ. ಇಲ್ಲ, ಯಾಕಂದರೆ ಇಲ್ಲಿ ಬ್ಯಾರಿಯರ್ ಇದೆ, ಇಲ್ಲಿ ಸೆಪ್ಟಮ್ ಇರೋದ್ರಿಂದ ಎರಡೂ ರಕ್ತಗಳು ಮಿಕ್ಸ್ ಆಗೋದಕ್ಕೆ ಚಾನ್ಸೇ ಇಲ್ಲ. ಸೊ ನಿಮಗೆ ಇಲ್ಲಿ ಹಾರ್ಟ್ ಫಂಕ್ಷನ್ ಗೊತ್ತಿದ್ದರೆ ಈ ಆನ್ಸರ್ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ. ಸೊ ಇಲ್ಲಿ ಸ್ಟೇಟ್ಮೆಂಟ್ 1 ಮಾತ್ರ ಕರೆಕ್ಟ್ ಆಗಿರೋದ್ರಿಂದ ಆಪ್ಷನ್ 1 ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಸೊ ಇದೇ ಕ್ವೆಶ್ಚನ್ ನಿಮಗೆ ಇಲ್ಲಿ ಇಂಗ್ಲೀಷಲ್ಲೂ ಕೂಡ ಇದೆ, ರೆಫರ್ ಮಾಡ್ಬೋದು. ಸೊ ನೆಕ್ಸ್ಟ್ ಮೂವಿಂಗ್ ಆನ್ ಟು 22nd ಕ್ವೆಶ್ಚನ್. 2023ರಲ್ಲಿ ವೈದ್ಯಕೀಯ ಮತ್ತು ಶರೀರ ಕ್ರಿಯಾಶಾಸ್ತ್ರದ ಕೇಂದ್ರದಲ್ಲಿ ಕೋವಿಡ್-19ಕ್ಕೆ ಪರಿಣಾಮಕಾರಿ mRNA ವ್ಯಾಕ್ಸಿನ್. ನಮಗೆ ಇದು ಕೋವಿಡ್ ಟೈಮಲ್ಲಿ ವ್ಯಾಕ್ಸಿನ್ನ ಯಾರು ಪ್ರಿಪೇರ್ ಮಾಡಿದರು ಅವರಿಗೆ ನೊಬೆಲ್ ಪ್ರಶಸ್ತಿ ಸಿಕ್ಕಿರುತ್ತೆ. ಸೊ ಅವರು ಯಾರು ಅಂತ ಈ ಕ್ವೆಶ್ಚನಲ್ಲಿ ಕೇಳಲಾಗಿದೆ. ಇದು ನಿಮಗೆ ಕರೆಂಟ್ ಅಫೇರ್ಸ್ನ ಕ್ವೆಶ್ಚನು. ಪ್ರೀವಿಯಸ್ ಕ್ವೆಶ್ಚನ್ ಏನು ನೋಡಿದ್ವಿ ಅದು ಬಯಾಲಜಿಯಿಂದ ತೆಗೆದಿರೋ ಕ್ವೆಶ್ಚನು. ಸೊ ಇದು ಕರೆಂಟ್ ಅಫೇರ್ಸಿಂದ ಬಂದಿದ್ದರಿಂದ ಇದಕ್ಕೆ ಕರೆಕ್ಟ್ ಆನ್ಸರ್ ಕ್ಯಾರಿಕೋ ಹಾಗೂ ವೈಸ್ಮನ್ ಅನ್ನೋರು. ಇವ್ರಿಗೆ ಈ mRNA ವ್ಯಾಕ್ಸಿನ್ನ ಕಂಡುಹಿಡಿಯೋದಕ್ಕೆ ನೊಬೆಲ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿರುತ್ತೆ. ಕ್ವೆಶ್ಚನ್ ನಂಬರ್ 23. ಕರ್ನಾಟಿಕ್ ಯುದ್ಧಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಸ್ಟೇಟ್ಮೆಂಟ್ಗಳನ್ನು ಪರಿಗಣಿಸಬೇಕಂತ ಹೇಳಿದರೆ. ಸೊ ಮೊದಲನೇ ಸ್ಟೇಟ್ಮೆಂಟು, ಮೊದಲ ಕರ್ನಾಟಕ ಯುದ್ಧ ಅಲ್ಲಾಗಿದ್ದು ಪ್ಯಾರಿಸ್ ಒಪ್ಪಂದ ಅಂತ ಕೊಟ್ಟಿದ್ದಾರೆ. ಎರಡನೇ ಕರ್ನಾಟಕ ಯುದ್ಧ ಪಾಂಡಿಚೇರಿ ಒಪ್ಪಂದ ಅಂತ ಕೊಟ್ಟಿದ್ದಾರೆ. ಮೂರನೇ ಕರ್ನಾಟಕ ಯುದ್ಧ ಎಕ್ಸ್-ಲಾ ಚಾಪೆಲ್ ಒಪ್ಪಂದ ಆಗಿದೆ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಆ್ಯಕ್ಚುಲಿ ನಮಗೆ ಗೊತ್ತು, ಮೊದಲನೇ ಕರ್ನಾಟಕ ಯುದ್ಧದಲ್ಲಿ ಆಗಿದ್ದು ಯಾವುದು? ಎಕ್ಸ್-ಲಾ ಚಾಪೆಲ್ ಒಪ್ಪಂದ ಆಗಿತ್ತು. ಇದು 1753ರಲ್ಲಿ ಆಗಿರುವಂಥ ಒಪ್ಪಂದ ಆಗಿರುತ್ತೆ. ಸೊ ಇದು ಮೊದಲನೇ ಪೇರ್ ಏನಿದೆ ಇದು ತಪ್ಪಾಗಿರುತ್ತೆ. ನೆಕ್ಸ್ಟು ಎರಡನೇ ಕರ್ನಾಟಕ ಯುದ್ಧದಲ್ಲಿ ಪಾಂಡಿಚೇರಿ ಒಪ್ಪಂದ, ಎಸ್ ಇದು ಕರೆಕ್ಟು. ಇದು 1754ರಲ್ಲಿ ಈ ಒಪ್ಪಂದ ಆಗಿರುತ್ತೆ. ಇನ್ನು ಮೂರನೇ ಕರ್ನಾಟಕ ಯುದ್ಧದಲ್ಲಿ ನಮಗೆ ಪ್ಯಾರಿಸ್ ಒಪ್ಪಂದ ಆಗಿರುತ್ತೆ. ಸೊ ಇದಾಗಿದ್ದು ಯಾವಾಗ? 1748ರಲ್ಲೇ ಆಗಿರುತ್ತೆ. ಸೊ ಇಲ್ಲಿ ಒಂದೇ ಒಂದು ಆಪ್ಷನ್ ಕರೆಕ್ಟ್ ಇದೆ, ಅದು ಸೆಕೆಂಡ್ ಆಪ್ಷನ್ನು. ಸೊ ಎಷ್ಟು ಒಪ್ಪಂದಗಳು ಸರಿಯಾಗಿ ಹೊಂದಿಕೆಯಾಗಿವೆ ಅಥವಾ ಆಗಿದ್ದಾವೆ ಅಂತ ಕೇಳಿದರೆ, ಸೊ ನಮಗಿಲ್ಲಿ ಆಗಿರೋದು ಒಂದೇ ಆಗಿರೋದ್ರಿಂದ ಒಂದು ಮಾತ್ರ ಅನ್ನೋದು ಇಲ್ಲಿ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಇದು ಹಿಸ್ಟ್ರಿ ರಿಲೇಟೆಡ್ ಕ್ವೆಶ್ಚನು, ರೆಫರ್ ಮಾಡ್ಕೊಳ್ಳಿ. ಕ್ವೆಶ್ಚನ್ ನಂಬರ್ 24. ಭಾರತದಲ್ಲಿ ಗಾಂಧೀಜಿಯವರ ಆರಂಭಿಕ ಹೋರಾಟಗಳಲ್ಲಿ ಸಂಬಂಧಿಸಿದಂತೆ ಈ ಕೆಳಗಿನ ಜೋಡಣೆ ಪರಿಗಣಿಸಿ. ಇದು ಕೂಡ ಹಿಸ್ಟ್ರಿ ಕ್ವೆಶ್ಚನು, ಮಾಡರ್ನ್ ಹಿಸ್ಟ್ರಿಯಲ್ಲಿ ತೆಗೆದಿದ್ದಾರೆ. ಚಂಪಾರಣ್ ಸತ್ಯಾಗ್ರಹ, ಪ್ರಥಮ ಕಾನೂನುಭಂಗ ಚಳುವಳಿ, ಅಹಮದಾಬಾದ್ ಹತ್ತಿ ಗಿರಣಿ ಮುಷ್ಕರ, ಇದು ಪ್ರಥಮ ಅಸಹಕಾರ ಚಳುವಳಿ, ಖೇಡಾ ಸತ್ಯಾಗ್ರಹ, ಪ್ರಥಮ ಉಪವಾಸ ಸತ್ಯಾಗ್ರಹ ಅಂತ ಕೊಟ್ಟಿದ್ದಾರೆ. ಸೊ ನಮಗೆ ಗೊತ್ತು, ಗಾಂಧಿಯವರು ಆಫ್ರಿಕಾದಿಂದ ಮರಳಿ ಬಂದಮೇಲೆ ಅವ್ರು ಮಾಡೋವಂಥದ್ದು ಮೊದಲನೇ ಕೆಲಸನೇ ಚಂಪಾರಣ್ ಸತ್ಯಾಗ್ರಹ. ಸೊ ಈ ಚಂಪಾರಣ್ ಸತ್ಯಾಗ್ರಹ ಆಗಿದ್ದು 1917ರಲ್ಲಿ. ಆದರೆ ಇದು ಪ್ರಥಮ ಕಾನೂನುಭಂಗ ಚಳುವಳಿ ಆಗಿರಲಿಲ್ಲ, ಇದು ಬದಲಾಗಿ ಸತ್ಯಾಗ್ರಹದ ಕಾರ್ಯ ಆಗಿತ್ತು. ಸೊ ಈ ಸ್ಟೇಟ್ಮೆಂಟು ರಾಂಗ್ ಇದೆ. ನೆಕ್ಸ್ಟ್ ಅಹಮದಾಬಾದ್ ಹತ್ತಿಗಿರಣಿ ಮುಷ್ಕರದಲ್ಲೂ ಇದು 1918ರಲ್ಲಿ ಆಗುತ್ತೆ. ಇದು ಪ್ರಥಮ ಅಸಹಕಾರ ಚಳುವಳಿನ ಇಲ್ಲ, ನಾನ್ ಕೋಆಪರೇಷನ್ ಮೂಮೆಂಟೇ ಅಲ್ಲ ಅದು, ಇದು ಹಂಗರ್ ಸ್ಟ್ರೈಕ್, ಉಪವಾಸವನ್ನು ಮಾಡ್ತಾರೆ ಗಾಂಧೀಜಿಯವರು. ನೆಕ್ಸ್ಟು ಖೇಡಾ ಸತ್ಯಾಗ್ರಹ, ಇದು 1919ರಲ್ಲಿ ಆಗುತ್ತೆ. ಇದು ಬಂದು ಪ್ರಥಮ ಉಪವಾಸ ಸತ್ಯಾಗ್ರಹ ಅಂತ ಇದೆ, ಇಲ್ಲ, ಇದು ಕೂಡ ರಾಂಗ್ ಇದೆ. ಸೊ ಇದು ಬಂದು ನೋ ಟ್ಯಾಕ್ಸ್ ಕ್ಯಾಂಪೇನ್ ಅಂತ ಮಾಡಿದ್ರು, ಅಂದರೆ ಟ್ಯಾಕ್ಸನ್ನ ಹಾಕಬಾರ್ದು ಅಂತ ಹೇಳಿ ಈ ಒಂದು ಸತ್ಯಾಗ್ರಹವನ್ನು ಇಲ್ಲಿ ಮಾಡಿರ್ತಾರೆ ಗಾಂಧೀಜಿಯವರು. ಹಾಗಾಗಿ ನಮಗೆ ಇಲ್ಲಿ ಯಾವುದು ಕರೆಕ್ಟ್ ಆಗಿಲ್ಲದೆ ಇರೋ ಕಾರಣ ಯಾವುದು ಅಲ್ಲ ಅನ್ನೋದು ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಸೊ ಇದು ಕ್ರೋನಾಲಜಿನಲ್ಲಿ ನೋಡ್ಕೊಳ್ಳಿ, ಹಾಗೆ ಯಾವ
ಕಾರ್ಯವನ್ನು ಮಾಡಿದ್ರು ಅನ್ನೋದನ್ನು ನೋಡಿಕೊಂಡ್ರೆ ನಿಮಗೆ ಈ ಕ್ವಶನ್ ಅಟೆಂಡ್ ಮಾಡೋದು ತುಂಬ ಈಸಿಯಾಗಿರುತ್ತೆ. ಈ ರೀತಿ ಶಫಲ್ ಮಾಡಿ ಕೊಡೋದ್ರಿಂದ ನಿಮಗೆ ಕನ್ಫ್ಯೂಷನ್ ಕ್ರಿಯೇಟ್ ಆಗ್ಬೋದು. ಸೊ ಒಂದು 3-4 ಸರಿ ರಿವಿಷನ್ ಮಾಡಿಕೊಂಡ್ರೆ ನಿಮಗೆ ಈಸಿ ಆಗುತ್ತೆ. ಈಗ ನಾವು ನೆಕ್ಸ್ಟ್ ಕ್ವೆಶನ್ನ ನೋಡೋಣ. ಕ್ವೆಶನ್ ನಂಬರ್ 25. ದಕ್ಷಿಣ ಭಾರತದಲ್ಲಿ ರೈತರವಾರಿ ಪದ್ಧತಿ ಜಾರಿಗೆ ಶ್ರಮಿಸಿದವರು ಯಾರು? ರೈತರವಾರಿ ಅಥವಾ ರಯೋಟ್ವಾರಿ ಅಂತ ಏನು ಕರಿತೀವಿ ಇಂಗ್ಲೀಷಲ್ಲಿ, ಈ ಪದ್ಧತಿಯನ್ನು ಜಾರಿಗೊಳಿಸಿದವರು ಯಾರು ಅಂತ ಆಪ್ಷನ್ನಲ್ಲಿ ಕೇಳಿದ್ದಾರೆ. ಸೊ ಇಲ್ಲಿ 4 ಜನದ ಹೆಸರುಗಳಿದೆ. ಅಲೆಕ್ಸಾಂಡರ್ ರೀಡ್, ಹಾಲ್ಟ್ ಮೆಕೆನ್ಸಿ, ಥಾಮಸ್ ಮುನ್ರೋ, ಜೇಮ್ಸ್ ಗ್ರಾಂಟ್ ಡಫ್ ಅಂತ ಕೊಟ್ಟಿದ್ದಾರೆ. ಈ 4 ಜನರಲ್ಲಿ ಯಾರು ರಯತ್ವಾರಿ ಸಿಸ್ಟಮ್ಗೆ ರಿಲೇಟ್ ಆಗಿದ್ದಾರೆ ಅಂತ ನೋಡಿದ್ರೆ ಅದು ಅಲೆಕ್ಸಾಂಡರ್ ರೀಡ್ ಹಾಗೂ ಥಾಮಸ್ ಮುನ್ರೋ ಅವರು. ಯಾಕಂದರೆ ಇಂಟ್ರೊಡ್ಯೂಸ್ ಮಾಡಿದವರು ಅಲೆಕ್ಸಾಂಡರ್ ರೀಡ್ ಆಗಿರ್ತಾರೆ, ಆದರೆ ಅದನ್ನು ಡೆವಲಪ್ ಮಾಡಿದವರು ಯಾರು ಅಂದರೆ ಥಾಮಸ್ ಮುನ್ರೋ ಅವರು. ಈ ಇಬ್ಬರು ಕೂಡ ರಯತ್ವಾರಿ ಸಿಸ್ಟಮ್ಗೆ ಇನ್ಕ್ಲೂಡ್ ಆಗಿರ್ತಾರೆ. ಸೊ ನಮ್ಮ ಆಪ್ಷನ್ ಎ ಮತ್ತು ಸಿ ಆಗಿರುತ್ತೆ. ಅದು 3ನೇ ಆಪ್ಷನಲ್ಲಿದೆ. ಇನ್ನು ಹಾಲ್ಟ್ ಮೆಕೆನ್ಸಿ ಹಾಗೂ ಜೇಮ್ಸ್ ಗ್ರಾಂಟ್ ಡಫ್ ಏನು ಮಾಡ್ತಾರಪ್ಪ ಅಂದರೆ, ಹಾಲ್ಟ್ ಮೆಕೆನ್ಸಿ ಅವರು ರಿಲೇಟ್ ಆಗಿರೋದು ಮಹಲ್ವಾರಿ ಸಿಸ್ಟಮ್ಗೆ. ಇವರು ಮಹಲ್ವಾರಿ ಸಿಸ್ಟಮ್ನ ಜಾರಿಗೊಳಿಸ್ತಾರೆ. ಇನ್ನು ಜೇಮ್ಸ್ ಗ್ರಾಂಟ್ ಡಫ್ ಅವರು ಯಾವುದೇ ರೀತಿ ಸಂಬಂಧಕ್ಕೆ ಒಳಗಾಗೋದಿಲ್ಲ. ಈ ರೈತರವಾರಿ ಅಥವಾ ಪದ್ಧತಿಗಳ ಏನಿದೆ ಆ ಪದ್ಧತಿಗಳಿಗೆ ಸಂಬಂಧವಾಗಿ ಇವರ ಹೆಸರು ಎಲ್ಲೂ ಕೂಡ ಕಂಡುಬರೋದಿಲ್ಲ. ಸೊ ಇದು ಕ್ಲಾರಿಟಿ ಇರಲಿ ನಿಮಗೆ. ನೆಕ್ಸ್ಟ್ ನಾವು 26 ಕ್ವೆಶನ್ಗೆ ಹೋಗೋಣ. ಇದು ಕೂಡ ಕರೆಂಟ್ ಅಫೇರ್ಸ್ನಿಂದ ಬಂದಿರುತ್ತೆ. ಪ್ಯಾರಿಸ್ ಒಲಿಂಪಿಕ್ಸ್ 2024 ಸಮಾರೋಪ ಸಮಾರಂಭದಲ್ಲಿ ಭಾರತ ಧ್ವಜವನ್ನು ಹಿಡಿದವರು ಯಾರು ಅಂತ ಕೇಳಿದ್ದಾರೆ. ಸೊ ಇದು ವೆರಿ ಸಿಂಪಲ್ ಆನ್ಸರ್. ಯಾರೆಲ್ಲ ಆವಾಗ ಒಲಿಂಪಿಕ್ಸ್ನ ನೋಡಿದ್ರು ಅಥವಾ ನ್ಯೂಸ್ ಪೇಪರಲ್ಲಿ ಓದಿದ್ರು, ಇದು ಡೈರೆಕ್ಟಾಗಿ ಅವರು ಆನ್ಸರ್ ಮಾಡುವಂಥ ಕ್ವೆಶನ್ ಆಗಿತ್ತು. ಸೊ ಇಲ್ಲಿ ಕರೆಕ್ಟ್ ಆನ್ಸರು ಮನು ಬಾಕರ್ ಹಾಗೂ PR ಶ್ರೀಜೇಶ್ ಅವರು. ಮನು ಬಾಕರ್ ಅವರು ಶೂಟಿಂಗಲ್ಲಿ ಪ್ರಶಸ್ತಿಯನ್ನು ತಗೊಂಡಿರ್ತಾರೆ, ಹಾಗೆ PR ಶ್ರೀಜೇಶ್ ಅವರು ಹಾಕಿ ಗೋಲ್ ಕೀಪರ್ ಆಗಿರ್ತಾರೆ. ಸೊ ಇವರಿಬ್ಬರು ಕೂಡ ಸಮಾರೋಪದಲ್ಲಿ ಧ್ವಜವನ್ನು ಹಿಡಿದವರಾಗಿರ್ತಾರೆ. ಸೊ ಇದು ಫಸ್ಟ್ ಆಪ್ಷನ್ ಕರೆಕ್ಟ್. ನೆಕ್ಸ್ಟು 18ನೇ ಲೋಕಸಭಾದಲ್ಲಿ ಅತ್ಯಂತ ಹೆಚ್ಚು ಸಂಸದರು ಹೊಂದಿರುವ ಪಕ್ಷ ಯಾವುದು? ಇದು ಕೂಡ ನಿಮಗೆ ಕರೆಂಟ್ ಅಫೇರ್ಸಿಂದಾನೇ ತೆಗೆದಿದ್ದು. ಆಗ ಎಲೆಕ್ಷನ್ ನಡೆದಿತ್ತು ರೀಸೆಂಟಾಗಿ. ಸೊ ಇಲ್ಲಿ ಕ್ವೆಶನ್ನು ಅದರಿಂದ ತೆಗೆದಿದ್ದಾರೆ. NDA, ಇಂಡಿಯಾ, BJP, TDP ಅಂತ ಕೇಳಿದ್ದಾರೆ. ಈ 4 ಆಪ್ಷನ್ನಲ್ಲಿ ನಿಮಗೆ ಗೊತ್ತಿತ್ತು. ಆಗ ಗೆದ್ದಿದ್ದು BJP ಸರ್ಕಾರ ಆಗಿದ್ದರಿಂದ ಅತಿ ಹೆಚ್ಚು ಸಂಸದರನ್ನು ಹೊಂದಿದ್ದು BJP ಪಕ್ಷ ಆಗಿತ್ತು. ನೆಕ್ಸ್ಟ್ ಕ್ವೆಶನ್ ನಂಬರ್ 28. ಪ್ಯಾರಾಲಿಂಪಿಕ್ಸ್ 2024ಕ್ಕೆ ಸಂಬಂಧಿಸಿದ ಕೆಳಗಿನ ಹೇಳಿಕೆಗಳನ್ನು ಅವಲೋಕಿಸಿ ಅಂತ ಕೊಟ್ಟಿದ್ದಾರೆ. ಇದು ಕೂಡ ಕರೆಂಟ್ ಅಫೇರ್ಸ್ನ ಕ್ವೆಶನೇ ಆಗಿತ್ತು. ಮೊದಲನೇ ಸ್ಟೇಟ್ಮೆಂಟ್ ಏನು ಕೊಟ್ಟಿದ್ದಾರೆ? ಪ್ಯಾರಾಲಿಂಪಿಕ್ಸ್ ಫ್ರಾನ್ಸ್ ರಾಜಧಾನಿ ಪ್ಯಾರಿಸ್ನಲ್ಲಿ ನಡೆಯುತ್ತದೆ. ಪ್ಯಾರಾಲಿಂಪಿಕ್ಸ್ 5 ವರ್ಷಗಳಿಗೊಮ್ಮೆ ನಡೆಯುತ್ತದೆ. 2024 ಪ್ಯಾರಾಲಿಂಪಿಕ್ಸ್ ಭಾರತದ ಕ್ರೀಡಾಪಟುಗಳು ಮೊದಲ ಬಾರಿಗೆ ಹೆಚ್ಚು ಪದಕ ಗೆದ್ದಿದ್ದಾರೆ. ಕ್ರಮವಾಗಿ ಚೀನಾ, ಬ್ರಿಟನ್ ಹಾಗೂ ಅಮೆರಿಕ ಹೆಚ್ಚು ಪದಕ ಗೆದ್ದ ಮೊದಲ 3 ದೇಶಗಳಾಗಿವೆ. ಈ ಹೇಳಿಕೆಗಳು ಸರಿಯಾಗಿವೆಯೇ ಎನ್ನುವುದನ್ನ ನಾವು ಇಲ್ಲಿ ಗುರುತಿಸಬೇಕಾಗಿರುತ್ತೆ. ಸೊ ಮೊದಲನೇ ಸ್ಟೇಟ್ಮೆಂಟ್ ಏನಿದೆ? ಫ್ರಾನ್ಸ್ ರಾಜಧಾನಿ ಪ್ಯಾರಿಸ್ನಲ್ಲಿ ನಡೆಯುತ್ತಿರುತ್ತಾ ಅನ್ನೋದು ಹೌದು. ಸೊ ಇದು ಫ್ರಾನ್ಸ್ ರಾಜಧಾನಿ ಪ್ಯಾರಿಸ್ನಲ್ಲೇ ನಡೆದಿರುತ್ತೆ. ಇನ್ನು ಪ್ಯಾರಾಲಿಂಪಿಕ್ಸ್ 5 ವರ್ಷಗಳಿಗೊಮ್ಮೆ ನಡೆಯುತ್ತೆ ಅನ್ನೋದು ತಪ್ಪು. ಯಾಕಂದರೆ ಇದು ನಡೆಯೋದು 4 ವರ್ಷಗಳಿಗೆ ಒಮ್ಮೆ. ಪ್ಯಾರಾಲಿಂಪಿಕ್ಸ್ ಯಾವಾಗಲೂ 4 years once ನಡೆಯುತ್ತೆ. ಸೊ 2024ರಲ್ಲಿ ನಡೆದಿದೆ ಅಂದರೆ ಈಗ ನೆಕ್ಸ್ಟ್ 2028ರಲ್ಲಿ ಇದು ಮತ್ತೆ ನಡೆಯುತ್ತೆ. 2028ರಲ್ಲಿ ಇದನ್ನು ಲಾಸ್ ಏಂಜಲಸ್, ಅಮೆರಿಕದ ಲಾಸ್ ಏಂಜಲ್ಸಲ್ಲಿ ಕಂಡಕ್ಟ್ ಮಾಡಬೇಕು ಅಂತ ಆಲ್ರೆಡಿ ಡಿಸೈಡ್ ಆಗಿದೆ. ನೆಕ್ಸ್ಟು 2024 ಪ್ಯಾರಾಲಿಂಪಿಕ್ಸ್ ಭಾರತದ ಕ್ರೀಡಾಪಟುಗಳು ಮೊದಲ ಬಾರಿಗೆ ಹೆಚ್ಚು ಪದಕ ಗೆದ್ದಿದ್ದಾರೆ. ಹೌದು, ಇವರು ಮೊದಲ ಬಾರಿಗೆ ಹೆಚ್ಚು ಪದಕಗಳನ್ನು ಗೆದ್ದಿದ್ದು ಅದು ಹಿಸ್ಟ್ರಿ ಆಯಿತು. ಸೊ ಎಷ್ಟು ಪದಕ ಬಂದಿತ್ತಪ್ಪ ಅಂದರೆ 29 ಪದಕಗಳು ಬಂದಿತ್ತು. ಅದರಲ್ಲಿ ಗೋಲ್ಡ್ 7 ಆದರೆ ಸಿಲ್ವರು 9 ಬಂದಿತ್ತು, ಹಾಗೆ ಬ್ರಾನ್ಸು 13 ಪದಕಗಳನ್ನು ಗೆದ್ದಿದ್ರು. ಇನ್ನು ಕ್ರಮವಾಗಿ ಚೀನಾ, ಬ್ರಿಟನ್ ಹಾಗೂ ಅಮೆರಿಕ ಪದಕ ಗೆದ್ದ ಮೊದಲ 3 ದೇಶಗಳಾಗಿವೆ ಅನ್ನೋದು ಕೂಡ ಇಲ್ಲಿ ಕರೆಕ್ಟ್ ಆಗಿರುತ್ತೆ. ಸೊ ನಮ್ಮ ಆಪ್ಷನ್ ಏನಾಗಿರಬೇಕು? A, C ಮತ್ತು D ಆಗಿರಬೇಕು. ಸೊ ಮೊದಲನೇ ಆಪ್ಷನ್ ಕರೆಕ್ಟ್ ಇದೆ. ನೆಕ್ಸ್ಟ್ ಕ್ವೆಶನ್ ನಂಬರ್ 29. ಭಾರತವು ತನ್ನ ಪ್ರಥಮ ಬಾಹ್ಯಾಕಾಶ ದಿನವನ್ನು ಈ ಕೆಳಕಂಡ ಯಾವ ದಿನಾಂಕದಂದು ಆಚರಿಸಿತು? ಇದು ಆವಾಗಿನ ಕರೆಂಟ್ ಅಫೇರ್ಸ್ನಲ್ಲಿ ಬಂದಿತ್ತು, ಅದರಿಂದ ತೆಗೆದಿರೋವಂಥ ಕ್ವೆಶನ್ ಇದು. ಸೊ ಕರೆಕ್ಟ್ ಆಪ್ಷನ್ ಬಂದು 2ನೇದು. ಆಗಸ್ಟ್ 23, 2024ರಿಂದ ಭಾರತ ಬಾಹ್ಯಾಕಾಶ ದಿನವನ್ನು ಸೆಲೆಬ್ರೇಟ್ ಮಾಡ್ತಾ ಇದೆ. ಸೊ ಇದು ನೆನಪಿರಲಿ. ಇನ್ನು 30th ಕ್ವೆಶನ್. ಭಾರತದ ರಾಷ್ಟ್ರೀಯ ಲಾಂಛನದಲ್ಲಿ ಈ ಕೆಳಕಂಡ ಯಾವ ಪ್ರಾಣಿಗಳು ಕಂಡುಬರುತ್ತವೆ? ನಮಗೆ ಗೊತ್ತು, ನೋಡಿದ್ದೀವಿ ರಾಷ್ಟ್ರ ಲಾಂಛನ
4 ತಲೆಯ ಸಿಂಹ ಇರುವಂಥ ಒಂದು ಎಂಬ್ಲಮ್ ಏನಿದೆ ಅದರಲ್ಲಿ ಈ ಕೊಟ್ಟಿರುವಂಥ ಯಾವ್ಯಾವ ಆ್ಯನಿಮಲ್ಸು ಇದ್ದಾವೆ ಅಂತ ಕೇಳಿದ್ದಾರೆ. ಹುಲಿ, ಆನೆ, ಸಿಂಹ, ನಂದಿ, ಕುದುರೆ. ಈ ಇಷ್ಟರಲ್ಲಿ ನಿಮಗೆ ಸಿಂಹ ಇದೆ ಅಂತ ಗೊತ್ತಿದೆ. ಆನೆ ಇದೆಯಾ? ಹೌದು, ಆನೆ ಇದೆ. ನಂದಿ ಕೂಡ ಇದೆ ಆ್ಯಂಡ್ ಕುದುರೆ ಇದೆ. ಯಾವುದಿಲ್ಲ ಅಂದರೆ ಇಲ್ಲಿ ಹುಲಿ ಇರೋದಿಲ್ಲ. ಹುಲಿ ಒಂದು ಪ್ರಾಣಿ ಆ ಎಂಬ್ಲಮ್ನಲ್ಲಿ ಇರೋದಿಲ್ಲ. ಹಾಗಾಗಿ ಕರೆಕ್ಟ್ ಆಪ್ಷನ್ ಏನಪ್ಪ ಅಂದರೆ BCDE ಅಂದರೆ 2ನೇ ಆಪ್ಷನ್ ಇದು ಕರೆಕ್ಟ್ ಇದೆ. ಇದು ನಿಮ್ಮ ಜನರಲ್ ನಾಲೆಡ್ಜ್ ಮೇಲೆ ಕೇಳಿರೋವಂಥ ಕ್ವೆಶನ್ನು. ರಿಲೇಟ್ ಮಾಡ್ಕೋಬೋದು ಹಿಸ್ಟ್ರಿಗೆ, ಯಾಕಂದರೆ ಇಲ್ಲಿ ಅಶೋಕ ಚಕ್ರನೂ ಕೂಡ ಮಧ್ಯದಲ್ಲಿ ಎಂಬ್ಲಮ್ನಲ್ಲಿ ಯೂಸ್ ಮಾಡಿರ್ತಾರೆ. ಸೊ ನಿಮಗೆ ಗೊತ್ತಿರಬೇಕು ಇದು. ನೆಕ್ಸ್ಟ್ ಮೂವಿಂಗ್ ಆನ್ ಟು 31st ಕ್ವೆಶನ್. ಈ ಕೆಳಕಂಡ ಯಾವುದು ಭರತನಾಟ್ಯ ಅನುಕ್ರಮದ ಭಾಗವಾಗಿಲ್ಲ? ಇದು ಕರೆಂಟ್ ಅಫೇರ್ಸ್ನ ಕ್ವೆಶನ್ ಆಗಿತ್ತು ಅವಾಗ. ಸೊ ಮೊದಲನೇದು ಅಲರಿಪ್ಪು, ತರಂಗಂ, ಲಾಸ್ಯ, ವರ್ಣಂ, ತಿಲ್ಲಾಣ. ಇಷ್ಟು ಆಪ್ಷನ್ಸ್ನಲ್ಲಿ ಯಾವುದು ಭರತನಾಟ್ಯದ ಅನುಕ್ರಮ ಭಾಗವಾಗಿಲ್ಲ ಅಂತ ಕೇಳಿದ್ದಾರೆ. ಅಲರಿಪ್ಪು ಹೌದು. ಇನ್ನು ತರಂಗಂ ಬಂದು ಇದು ಕುಚ್ಚುಪುಡಿಯ ಒಂದು ಶೈಲಿಯಾಗಿರುತ್ತೆ. ಸೊ ಇದು ಭರತನಾಟ್ಯದ ಭಾಗವಾಗಿರಲ್ಲ. ಇನ್ನು ಲಾಸ್ಯ ಅನ್ನೋದು ಒಂದು ಪಾರ್ಟ್ ಆಫ್ ಭರತನಾಟ್ಯಂ ಆಗಿರುತ್ತೆ, ಬಟ್ ಅದೇ ಒಂದು ಅನುಕ್ರಮ ಆಗಿರಲ್ಲ. ಸೊ ಇದು ಒಂದು ಆಸ್ಪೆಕ್ಟ್ ಆಫ್ ಡ್ಯಾನ್ಸು, ಹಾಗಾಗಿ ಇದು ಇನ್ಕ್ಲೂಡ್ ಆಗಲ್ಲ. ಇನ್ನು ವರ್ಣಂ ಹಾಗೂ ತಿಲ್ಲಾಣ ಇವು 3 ಕೂಡ ಭರತನಾಟ್ಯದ ಅನುಕ್ರಮ ಭಾಗ ಆಗಿರುತ್ತೆ. ಸೊ ಆಪ್ಷನ್ B ಮತ್ತು C ಇಲ್ಲಿ ತಪ್ಪಾಗಿರೋದ್ರಿಂದ ನಮ್ಮ ಆಪ್ಷನ್ 3 ಆಗಿರುತ್ತೆ. ಕ್ವೆಶನ್ ನಂಬರ್ 32. 2024 ಸ್ವಾತಂತ್ರ್ಯ ದಿನಾಚರಣೆ ಸಂದರ್ಭದಲ್ಲಿ ರಾಮ್ಸರ್ ತಾಣವಾಗಿ ಹೊಸದಾಗಿ ಸೇರ್ಪಡೆ ಮಾಡಲಾಗಿರುವ ಈ ಕೆಳಕಂಡ ಸ್ಥಳಗಳನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ಸೊ ದಿನಾಚರಣೆ ಸಂದರ್ಭದಲ್ಲಿ ಅವರು ಒಂದಷ್ಟು ರಾಮ್ಸರ್ ತಾಣಗಳನ್ನು ಲಿಸ್ಟಿಗೆ ಸೇರಿಸಿರ್ತಾರೆ. ಅದು ಯಾವುದು ಅಂತ ನಾವು ಇಲ್ಲಿ ಐಡೆಂಟಿಫೈ ಮಾಡಬೇಕು. ಸೊ ಮೊದಲನೇದಾಗಿ ನಂಜರಾಯನ್ ಪಕ್ಷಿಧಾಮ, ಹೌದು, ಇದನ್ನು ಪರಿಗಣಿಸಿದರು. ಇದು ಬಂದು ತಮಿಳ್ನಾಡಿನಲ್ಲಿದೆ. ಹಾಗೆ ಕಜುವೆಲಿ ಪಕ್ಷಿಧಾಮ, ಹೌದು, ಇದು ಕೂಡ ತಮಿಳ್ನಾಡಿನ ಒಂದು ಪಕ್ಷಿಧಾಮ ಆಗಿರುತ್ತೆ. ಶರಾವತಿ ಕಾಂಡ್ಲಾ ಮ್ಯಾಂಗ್ರೋವ್, ಇಲ್ಲ, ಇದನ್ನು ರಾಮ್ಸರ್ ಸೈಟ್ ಅಂತ ರೆಕಗ್ನೈಸ್ ಆಗಿಲ್ಲ. ಸೊ ಥವಾ ಜಲಾಶಯ ನೆಕ್ಸ್ಟು, ಹೌದು, ಇದು ಮಧ್ಯಪ್ರದೇಶನ ಒಂದು ರಾಮ್ಸರ್ ತಾಣವಾಗಿರುತ್ತೆ. ನಮ್ಮ ಕರೆಕ್ಟ್ ಆನ್ಸರ್ A, B ಹಾಗೂ D ಆಗಿರುತ್ತೆ ಇಲ್ಲಿ. ಸೊ 3ನೇ ಆಪ್ಷನ್ ಕರೆಕ್ಟು. ಸೊ ಈವರೆಗೆ 101 ರಾಮ್ಸರ್ ಸೈಟ್ಗಳು ಐಡೆಂಟಿಫೈ ಮಾಡಿದರೆ ಈ 101ನೇ ರಾಮ್ಸರ್ ಸೈಟ್ ಯಾವುದು ಅಂದರೆ ಗ್ಲೋ ಲೇಕ್ ಅಂತ. ಸೊ ಗ್ಲೋ ಲೇಕ್ ಅನ್ನೋದು ಇದು ಅರುಣಾಚಲ್ ಪ್ರದೇಶಲ್ಲಿ ಇದೆ. ಅರುಣಾಚಲ್ ಪ್ರದೇಶಲ್ಲಿರುವಂಥದ್ದು. ಇದು ಅನೌನ್ಸ್ ಆಗಿರುವಂಥ 101 ಅಂದರೆ 101ನೇ ರಾಮ್ಸರ್ ತಾಣವಾಗಿರುತ್ತೆ. ಇನ್ನು 100ನೇದು ಯಾವುದಪ್ಪ ಅಂತ ಕೇಳಿದ್ರೆ ಇದು ಜಯಪ್ರಕಾಶ್ ನಾರಾಯಣ್ ಬರ್ಡ್ ಸೆಂಚುರಿ ಅಂತ UPನಲ್ಲಿ ಬರುತ್ತೆ. ಸೊ ಅಂದರೆ ಇದು 100 ಆಗಿರೋದ್ರಿಂದ ನೀವು ನೆನ್ಪಿಟ್ಕೋಬೇಕಾಗತ್ತೆ ಅಂತ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಕ್ವೆಶನ್ 33. GPS ಸಂಕೇತಗಳನ್ನು ನಿಖರತೆ ಮತ್ತು ವಿಶ್ವಾಸಾರ್ಹತೆ ಹೆಚ್ಚಿಸಲು ಭಾರತೀಯ ವಿಮಾನ ನಿಲ್ದಾಣಗಳ ಪ್ರಾಧಿಕಾರ ಹಾಗೂ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಜಂಟಿಯಡಿ ಅಭಿವೃದ್ಧಿಪಡಿಸಿದ ವ್ಯವಸ್ಥೆ ಹೆಸರೇನು? ಕರೆಂಟ್ ಅಫೇರ್ಸಿಂದ ಬಂದಿರೋ ಕ್ವೆಶನು. ಇದರ ಹೆಸರು ಗಗನ್ ಅಂತ ಆಗಿರುತ್ತೆ. ಗಗನ್ನ ಫುಲ್ ಫಾರ್ಮ್ ಏನಪ್ಪ ಅಂದರೆ GPS ಏಡೆಡ್ ಜಿಯೋ ಆಗ್ಯುಮೆಂಟೆಡ್ ನ್ಯಾವಿಗೇಷನ್ ಅಂತ. ಸೊ ಇದು ಇವರ 2 ಸಂಸ್ಥೆಗಳ ಸಹಭಾಗಿತ್ವದಿಂದ ಮೂಡಿಬಂದಿರುವಂಥ ಒಂದು ವ್ಯವಸ್ಥೆ ಆಗಿರುತ್ತೆ. ನೆಕ್ಸ್ಟು 34ನೇ ಕ್ವೆಶನು. ಭಾರತದ ಹಣಕಾಸು ಸಚಿವರಾದ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ರವರು ಭಾರತದ ನವೋದಯ ಅಥವಾ ಸ್ಟಾರ್ಟಪ್ಗಳನ್ನು ಉತ್ತೇಜಿಸಲು ಏಂಜಲ್ ತೆರಿಗೆಯನ್ನು ರದ್ದುಗೊಳಿಸಿದ್ದಾರೆ. ಏಂಜಲ್ ತೆರಿಗೆಯನ್ನು ರದ್ದುಗೊಳಿಸಿದಾಗ ಅದರ ದರ ಎಷ್ಟಾಗಿತ್ತು ಅಂತ ಕೇಳಿದ್ದಾರೆ. ಸೊ ಇದು ಕರೆಂಟ್ ಅಫೇರ್ಸಲ್ಲಿ ಬಂದಿದ್ದಂಥ ಕ್ವೆಶನು. ಇದು ಅವಾಗ 30.9% ಆಗಿತ್ತು. ಇಲ್ಲಿ ಏಂಜಲ್ ತೆರಿಗೆ ಅಂತ ಅಂದರೆ ನೀವು ತಿಳ್ಕೊಬೇಕಾಗಿರೋದು ಏನಪ್ಪ ಅಂದರೆ, ಈಗ ಹೊಸ ಕಂಪ್ನಿಗಳಿರ್ತವೆ, ಸ್ಟಾರ್ಟಪ್ಸ್ಗಳಿರ್ತವೆ. ಆ ಕಂಪ್ನಿಗೆ ಯಾರೆಲ್ಲ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ, ಇನ್ವೆಸ್ಟ್ ಮಾಡೋರು ಆ ಕಂಪ್ನಿಯಲ್ಲಿ ತೊಗೊಂಡಿರೋ ಶೇರ್ಸ್ಗಿಂತ ಹೆಚ್ಚಿಗೆ ಏನು ಇನ್ವೆಸ್ಟ್ ಮಾಡಿರ್ತಾರೆ, ಆ ಶೇರ್ಸ್, ಆ ಎಕ್ಸ್ಟ್ರಾ ಶೇರ್ಸ್ ಏನಿರುತ್ತೆ ಆ ಶೇರ್ಸ್ ಮೇಲೆ ಹಾಕ್ತಿದ್ದಂಥ ಒಂದು ಟ್ಯಾಕ್ಸು ಇದು, ಅದು ಏಂಜಲ್ ಟ್ಯಾಕ್ಸ್ ಅಂತ ಕರೀತಾರೆ. ಸೊ ಒಂದು ಉದಾಹರಣೆ ತಗೊಳ್ಳೋದಾದರೆ, ಒಬ್ಬ ವ್ಯಕ್ತಿ ಇರ್ತಾನೆ, ಅವನು ರಾಹುಲ್ ಅಂತ ಅಂದ್ಕೊಳ್ಳೋಣ. ಇವರು ಒಂದು ಕಂಪ್ನಿಯನ್ನು ಸ್ಟಾರ್ಟ್ ಮಾಡ್ತಾರೆ ಅಥವಾ ಸ್ಟಾರ್ಟಪ್ನ ಕಂಪ್ನಿ ಸ್ಟಾರ್ಟ್ ಮಾಡ್ತಾರೆ. ಇವರಿಗೆ ಇನ್ವೆಸ್ಟ್ಮೆಂಟ್ ಆಗಿ ಯಾರೋ ಒಬ್ಬ 10 ಲಕ್ಷವನ್ನು ಇನ್ವೆಸ್ಟ್ ಮಾಡಿರ್ತಾರೆ ಅಂದ್ಕೊಳ್ಳಿ. ಆದರೆ
ಗೌರ್ಮೆಂಟ್ ಹೇಳೋ ಪ್ರಕಾರ ಇವರು ಕೊಟ್ಟಿರೋ ಅಂತಹ ಶೇರ್ಸು ಬರೀ 6 ಲಕ್ಷದಾಗಿದ್ದರೆ ಇನ್ನು 4 ಲಕ್ಷ ಏನಿತ್ತಲ್ಲ ಇಲ್ಲಿ ಉಳಿದಿರೋಂಥ ಅಮೌಂಟು, ಈ 4 ಲಕ್ಷದ ಮೇಲೆ ಗೌರ್ಮೆಂಟ್ ಹಾಕ್ತಿದ್ದಂಥ ಟ್ಯಾಕ್ಸೇ ಏಂಜಲ್ ಟ್ಯಾಕ್ಸ್ ಅಂತ ಕರಿತಿದ್ರು. ಸೊ ಇದನ್ನು ಇವರು ರದ್ದು ಮಾಡ್ತಾರೆ. 2024ರ ಫೈನಾನ್ಷಿಯಲ್ ಬಿಲ್ನ ಇಂಟ್ರೊಡ್ಯೂಸ್ ಮಾಡ್ಬೇಕಾದ್ರೆ ಇವರು ಹೇಳ್ತಾರೆ ಏನಂದರೆ, ನಮ್ಮ ಇಂಡಿಯಾದಲ್ಲಿ ಸ್ಟಾರ್ಟಪ್ಸು ಬೆಳಿಬೇಕು ಅನ್ನೋ ಕಾರಣಕ್ಕೋಸ್ಕರ ಇವರು ಏಂಜಲ್ ಟ್ಯಾಕ್ಸ್ನ ಇವರು ಸ್ಟಾಪ್ ಮಾಡ್ತಾರೆ. ಸೊ ಇದಕ್ಕಿಂತ ಮುಂಚೆ ಇದ್ದಿದ್ದು 30.9% ಅಷ್ಟು ಇವರು ಟ್ಯಾಕ್ಸ್ನ ಕಟ್ಟಬೇಕಾಗಿತ್ತು ಆ ದುಡ್ಡಿನ ಮೇಲೆ. ಸೊ ಇದೆಷ್ಟು ನಿಮಗೆ ಗೊತ್ತಿರಲಿ ಅಂತ. ನೆಕ್ಸ್ಟು ಕ್ವೆಶ್ಚನ್ ನಂಬರ್ 35. ಅನುರಾ ಕುಮಾರ್ ದಿಸಾನಾಯಕೆಯವರು ಪ್ರಸ್ತುತ ಶ್ರೀಲಂಕಾದ ಅಧ್ಯಕ್ಷರಾಗಿದ್ದು ಅವರು ಈ ಕೆಳಗಿನ ಯಾವ ರಾಜಕೀಯ ಪಕ್ಷಕ್ಕೆ ಸೇರಿದವರಾಗಿದ್ದಾರೆ? ಇದು ಕರೆಂಟ್ ಅಫೇರ್ಸ್, ಯಾಕಂದರೆ ಆವಾಗ ಶ್ರೀಲಂಕಾದು ಎಲೆಕ್ಷನ್ ನಡೆದಿತ್ತು. ಸೊ ಈ ದಿಸಾನಾಯಕೆ ಅವರು ಯಾವ ಪಕ್ಷಕ್ಕೆ ಬಿಲಾಂಗ್ ಆಗ್ತಾರೆ ಅನ್ನೋದು ಇಲ್ಲಿ ಕ್ವೆಶ್ಚನ್ನ ಕೇಳಿದರು. ಇವರು ಗೆದ್ದಿದ್ದಂಥ ಪಾರ್ಟಿ ಬಂದು ಜನತಾ ವಿಮುಕ್ತಿ ಪೆರಮುನ, ಈ ಪಾರ್ಟಿಯಿಂದ ಇವರು ಗೆದ್ದಿರ್ತಾರೆ. ಸೊ ಇದು ಫಸ್ಟ್ ಕರೆಕ್ಟ್ ಆನ್ಸರು. ಕ್ವೆಶ್ಚನ್ ನಂಬರ್ 36. ಈ ಕೆಳಗಿನವರಲ್ಲಿ ಯಾರನ್ನು ಬಾಂಗ್ಲಾದೇಶದ ರಾಷ್ಟ್ರಪಿತ ಎಂದು ಕರೆಯಲಾಗುತ್ತದೆ? ಈಗ ನಮ್ಮ ಇಂಡಿಯಾಗೆ ರಾಷ್ಟ್ರಪಿತ ಮಹಾತ್ಮ ಗಾಂಧಿ ಅಂತ ಕರೆಯುವಾಗೆ ಬಾಂಗ್ಲಾದೇಶಕ್ಕೆ ಯಾರು ರಾಷ್ಟ್ರಪಿತ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ನಿಮಗೆ ಶೇಖ್ ಮುಜಿಬುರ್ ರೆಹಮಾನ್ ಅನ್ನೋರು ಇಲ್ಲಿ ರಾಷ್ಟ್ರಪಿತ ಆಗಿರ್ತಾರೆ ಬಾಂಗ್ಲಾದೇಶದ್ದು. ಯಾಕಂದರೆ ಇವರು ಮೊದಲನೇ ಪ್ರೆಸಿಡೆಂಟ್ ಆಗಿರ್ತಾರೆ ಬಾಂಗ್ಲಾದೇಶು, ಮತ್ತು ಇವರು ಫ್ರೀಡಮ್ ಫೈಟರ್ ಕೂಡ. ಇವರು ಸ್ವತಂತ್ರ ಕೊಡಿಸೋದಕ್ಕೋಸ್ಕರ ಹೋರಾಟವನ್ನು ಮಾಡಿದ್ರಿಂದ ಇವರನ್ನ ರಾಷ್ಟ್ರಪಿತ ಅಂತ ಇವರು ಕರೀತಾರೆ. ನೆಕ್ಸ್ಟು 37th ಕ್ವೆಶ್ಚನು. ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ತಪ್ಪಾಗಿದೆ ಅಂತ ಕೇಳಿದ್ದಾರೆ. ಸೊ ಮೊದಲನೇ ಆಪ್ಷನ್, ಭಾರತ ಸರ್ಕಾರವು 1950ರಲ್ಲಿ ಈ ಪ್ರಶಸ್ತಿಯನ್ನು ಪರಿಚಯಿಸಿತು. ಇಲ್ಲ, ಇದು ಆಪ್ಷನ್ ತಪ್ಪು. ಇದು ಪರಿಚಯಿಸಿದಾಗ 1969ರಲ್ಲಿ ಇದು ಪ್ರಶಸ್ತಿನ ಪರಿಚಯಿಸಿದ್ದು. ಸೊ ಇಲ್ಲಿ 1950 ಅಂತ ಕೊಟ್ಟಿದ್ದಾರೆ. ಸೊ ಇದು ರಾಂಗ್ ಆಗಿರುತ್ತೆ. ಸೊ ಮೊದಲನೇ ಸ್ಟೇಟ್ಮೆಂಟು ರಾಂಗು. ನೆಕ್ಸ್ಟು, ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನು ಪ್ರಥಮ ಬಾರಿಗೆ ಪೃಥ್ವಿರಾಜ್ ಕಪೂರ್ ಅವರು ಪಡೆದರು ಅಂತ ಇದೆ. ಪ್ರಥಮ ಬಾರಿಗೆ ಪಡೆದವರು ಪೃಥ್ವಿರಾಜ್ ಅಲ್ಲ, ಬದಲಾಗಿ ಇವರು ದೇವಿಕಾ ರಾಣಿಯನ್ನು, ಒಬ್ಬ ಫಿಲಮ್ ಆ್ಯಕ್ಟ್ರೆಸ್ಸು ಇದನ್ನು ಪಡಿತಾರೆ. ದೇವಿಕಾ ರಾಣಿಯವರು ಈ ಪ್ರಶಸ್ತಿಯನ್ನು 17ನೇ ನ್ಯಾಷನಲ್ ಫಿಲಮ್ ಅವಾರ್ಡ್ಸಲ್ಲಿ ಇವ್ರು ಪಡ್ಕೊತಾರೆ. ಇಲ್ಲಿ ಪೃಥ್ವಿರಾಜ್ ಕಪೂರ್ ಅವರಿಗೆ ಈ ಪ್ರಶಸ್ತಿ ಸಿಗುತ್ತೆ, ಆದರೆ ಮರಣೋತ್ತರ ಪ್ರಶಸ್ತಿಯಾಗಿ ಇದನ್ನು ಕೊಡ್ತಾರೆ ಅವರಿಗೆ. ಇವ್ರು ಬದುಕಿರುವಾಗ ಇದು ಸಿಕ್ಕಿರಲ್ಲ. ಹಾಗಾಗಿ 2ನೇ ಆಪ್ಷನ್ನು ಕೂಡ ತಪ್ಪಾಗಿರುತ್ತೆ. ಇನ್ನು 3ನೇ ಆಪ್ಷನ್ನು, ಈ ಪ್ರಶಸ್ತಿಯನ್ನು ಮಿಥುನ್ ಚಕ್ರವರ್ತಿಯವರಿಗೆ 69ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಸಮಾರಂಭದಲ್ಲಿ ನೀಡಿ ಗೌರವಿಸಲಾಗಿತ್ತು ಅಂತ ಹೇಳ್ತಿದ್ದಾರೆ. ಆದರೆ ಅವರು ಕೊಟ್ಟಿದ್ದು 69ನೇದಲ್ಲ, ಇದು 70ನೇದು. ಇದು ಕೂಡ ಕರೆಂಟ್ ಅಫೇರ್ಸ್ನ ಕ್ವೆಶನು, ಆದರೆ ಸ್ವಲ್ಪ ಹಿಸ್ಟ್ರಿನೂ ಕೂಡ ಕ್ಯಾರಿ ಔಟ್ ಮಾಡಿದ್ದಾರೆ. ಸೊ 4th ಆಪ್ಷನು, ಡಾಕ್ಟರ್ ರಾಜ್ಕುಮಾರ್ ರವರು 43ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಈ ಪ್ರಶಸ್ತಿಯನ್ನು ಸ್ವೀಕರಿಸಿದರು. ಈ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ. ಸೊ ಇಲ್ಲಿ ಅವ್ರು ಕೇಳಿದ್ದು ತಪ್ಪಾಗಿರುವಂಥದ್ದು ಯಾವ್ದ್ಯಾವುದು ಅಂತ. ಸೊ ಇಲ್ಲಿ 3 ತಪ್ಪಾಗಿರೋದ್ರಿಂದ ABC ತಪ್ಪಾಗಿವೆ ಅಂತ ನಾವು ಆನ್ಸರ್ನ ಕ್ಲಿಕ್ ಮಾಡ್ಬೋದು. ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 38. HSRPಯನ್ನು ವಿಸ್ತರಿಸಿ. ಇದು HSRP ಪ್ಲೇಟ್ ಅಂತ ಬಂತು. ಸೊ ಅದ್ರದ್ದು ಫುಲ್ ಫಾರ್ಮ್ ಏನಿದೆ ಅನ್ನೋ ತಿಳ್ಕೊಳ್ಳೋಕ್ಕೋಸ್ಕರ ಇವರು ಈ ಕ್ವೆಶನ್ನ ಕೇಳಿದ್ದಾರೆ. ಇದು ಕರೆಕ್ಟ್ ಆನ್ಸರು ಹೈ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ಪ್ಲೇಟ್ ಅಂತ ಹೇಳಿ. ಇದು IND ಪ್ಲೇಟ್ಸ್ನ ರೀಪ್ಲೇಸ್ ಮಾಡಿ ಗಾಡಿಗಳಿಗೆ ಒಂದು ಐಡೆಂಟಿಫಿಕೇಷನ್ ಕೊಡೋಕ್ಕೋಸ್ಕರ ಈ ಪ್ಲೇಟ್ಸನ್ನು ರೀಪ್ಲೇಸ್ ಮಾಡಿದರು ಸರ್ಕಾರದವರು. ಸೊ ನೆಕ್ಸ್ಟು 39ನೇ ಕ್ವೆಶನ್. ಭಾರತ ಸರ್ಕಾರವು ರಚಿಸಿದ ಒಂದು ರಾಷ್ಟ್ರ ಒಂದು ಚುನಾವಣೆ. ಇದು ಆಗ 2024ರಲ್ಲಿ ಇಂಟ್ರಡ್ಯೂಸ್ ಮಾಡಿದವರು ಉನ್ನತಾಧಿಕಾರ ಸಮಿತಿಯ ಅಧ್ಯಕ್ಷರು ಯಾರಾಗಿದ್ದಾರೆ ಅಂತ ಹೇಳಿದರೆ, ಇಂಟ್ರಡ್ಯೂಸ್ ಮಾಡುವಾಗ ಅಧ್ಯಕ್ಷತೆಯನ್ನು ವಹಿಸಿದವರು ಯಾರು ಅಂದರೆ ಆಗಿನ ಪ್ರೆಸಿಡೆಂಟ್ ರಾಮನಾಥ ಕೋವಿಂದ್ ಅವರು ಈ ಅಧ್ಯಕ್ಷತೆಯನ್ನು ವಹಿಸಿದರು. ಒಂದು ರಾಷ್ಟ್ರ ಒಂದು ಚುನಾವಣೆ. ಈಗ ನಮ್ಮ ಇಂಡಿಯಾದಲ್ಲಿ ತುಂಬ ಸ್ಟೇಟ್ಸ್ ಇದ್ದಾವೆ, ಅದು ಒಂದೇ ರಾಷ್ಟ್ರ ಆಗಿದ್ರೂ ಕೂಡ ಬೇರೆ ಬೇರೆ ಬಾರಿ ಚುನಾವಣೆಗಳನ್ನ ನಡೆಸ್ತಿದ್ರು. ಸೊ ಇವ್ರು ಏನು ಮಾಡಿದ್ದಾರೆ, ಎಲ್ಲ ಚುನಾವಣೆಗಳು, ಎಲ್ಲ ಸ್ಟೇಟ್ನ ಚುನಾವಣೆಗಳು ಒಂದೇ ಬಾರಿ ನಡೀಬೇಕು, ಯಾಕಂದರೆ ಇದು ಒಂದೇ ರಾಷ್ಟ್ರ ಆಗಿರೋದ್ರಿಂದ ಒಂದು ಚುನಾವಣೆ ಇರಬೇಕು ಅನ್ನೋದನ್ನು ಇವರು ಅಧ್ಯಕ್ಷತೆಯಲ್ಲಿ ವಹಿಸಿ ಇವರು ಅದನ್ನು ಪಾಸ್ ಮಾಡಿರ್ತಾರೆ ಬಿಲ್ಲು. ಸೊ ನೆಕ್ಸ್ಟ್ 40 ಕ್ವೆಶ್ಚನ್ ನಂಬರ್ 40ಯಲ್ಲಿ ಹೊಂದಿಸಿ ಬರೆಯಿರಿ ಕೊಟ್ಟಿದ್ದಾರೆ. ಇಲ್ಲಿ ಕರ್ನಾಟಕದ ರಾಜ್ಯದ ಮನೆತನಗಳ ಹೆಸರು ಹಾಗೆ ಅವರು ತಗೊಂಡಿದ್ದಂತಹ ಒಂದು ಸಿಂಬಲ್ ಅಥವಾ ಲಾಂಛನಗಳ ಬಗ್ಗೆ ಕೊಟ್ಟಿದ್ದಾರೆ. ಇದನ್ನು ಮ್ಯಾಚ್ ಮಾಡೋಣ. ಮೊದಲನೇದಾಗಿ ಕದಂಬರು,
ಇವರದು ಯಾವುದಪ್ಪ ಸಿಂಬಲ್? ಇವರ ಸಿಂಬಲ್ ಲಾಂಛನ ಸಿಂಹ ಮತ್ತು ವಾನರ ಧ್ವಜವಾಗಿತ್ತು. ನೆಕ್ಸ್ಟ್ ಗಂಗರದು ಗೊತ್ತು, ನಂದಿ ಇವರ ಸಿಂಬಲ್ ಆಗಿರುತ್ತೆ. ಇನ್ನು ಚಾಲುಕ್ಯರು ವರಹವನ್ನು ಲಾಂಛನವಾಗಿಸ್ಕೊಂಡಿರ್ತಾರೆ. ಇನ್ನು ರಾಷ್ಟ್ರಕೂಟರು ಗರುಡವನ್ನು ಸಿಂಬಲ್ ಆಗಿ ಅಡಾಪ್ಟ್ ಮಾಡಿರ್ತಾರೆ. ಸೊ ಮೊದಲನೇ ಆಪ್ಷನ್ ಎಗೆ 3, ಬಿಗೆ 4, ಸಿಗೆ 2 ಆ್ಯಂಡ್ ಡಿಗೆ 1. ಆಪ್ಷನ್ 3 ಕರೆಕ್ಟ್ ಆನ್ಸರ್. ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 41. ಕೆಳಗಿನ ಜೋಡಿಗಳಲ್ಲಿ ತಪ್ಪಾಗಿರುವ ಮ್ಯಾಚನ್ನ ಗುರುತಿಸಿ ಅಂತ ಹೇಳಿದ್ದಾರೆ. ಸೊ ಮೊದಲನೇದು ಗಾಂಧಿ ಇರ್ವಿನ್ ಒಪ್ಪಂದ 1931 ಹೌದು ಆಗಿದ್ದು 1931ರಲ್ಲಿ. ಅದರಲ್ಲೂ ಸ್ಪೆಸಿಫಿಕ್ ಆಗಿ ಹೇಳೋದಾದರೆ ಮಾರ್ಚ್ 5ನೇ ತಾರೀಕು. ನೆಹರು ವರದಿ 1928 ಹೌದು, ಇದು ಕೂಡ ಕರೆಕ್ಟ್ ಇದೆ. ಆಗಸ್ಟ್ ಕೊಡುಗೆ 1939 ಇಲ್ಲ, ಇದು ಆಗಿದ್ದು 1940. ಅದರಲ್ಲೂ 8ನೇ ಆಗಸ್ಟಲ್ಲಿ ಇದು ತಗೊಂಡಿದ್ದು, ಹಾಗಾಗಿ 3ನೇ ಆಪ್ಷನ್ ತಪ್ಪಿದೆ. ಇನ್ನು ವೆವೆಲ್ ಯೋಜನೆ 1945ರಲ್ಲೇ ಆಗಿದ್ದು. ಸೊ ನಾವು ಇಲ್ಲಿ ಯಾವುದನ್ನು ಕರೆಕ್ಟ್ ಅಂತ ಚೂಸ್ ಮಾಡಬೇಕು? 3ನೇ ಆಪ್ಷನ್ನ ನಾವು ಚೂಸ್ ಮಾಡಬೇಕಿರುತ್ತೆ. ಮೂವಿಂಗ್ ಆನ್ ಟು ಕ್ವೆಶ್ಚನ್ ನಂಬರ್ 42. ಇದು ಕರೆಂಟ್ ಅಫೇರ್ಸಿಂದ ತೆಗೆದಿರೋ ಕ್ವೆಶನು. ದೀಪಂ ಅಥವಾ DIPAM ಇದರ ಪೂರ್ಣ ರೂಪವನ್ನು, ಫುಲ್ ಫಾರ್ಮ್ನ ಕೇಳ್ತಾ ಇದ್ದಾರೆ. ಇದಕ್ಕೆ ಕರೆಕ್ಟ್ ಆನ್ಸರು ಡಿಪಾರ್ಟ್ಮೆಂಟ್ ಆಫ್ ಇನ್ವೆಸ್ಟ್ಮೆಂಟ್ ಆ್ಯಂಡ್ ಪಬ್ಲಿಕ್ ಅಸೆಟ್ ಮ್ಯಾನೇಜ್ಮೆಂಟ್. ಇದು ಕರೆಕ್ಟಾದ ಉತ್ತರ ಆಗಿರುತ್ತೆ. ಕ್ವೆಶ್ಚನ್ ನಂಬರ್ 43. KHIRCT ಜ್ಞಾನ ಆರೋಗ್ಯ ಆವಿಷ್ಕಾರಗಳು ಮತ್ತು ಸಂಶೋಧನೆಯನ್ನು ಎಲ್ಲಿ ಸ್ಥಾಪಿಸಲು ಉದ್ದೇಶಿಸಲಾಗಿದೆ. ಇದು ಆವಾಗ ಸಿದ್ದರಾಮಯ್ಯನವರು CM ಆಗಿದ್ದಾಗ ಇದನ್ನು ಇಂಟ್ರೊಡ್ಯೂಸ್ ಮಾಡಿದ್ದು. ಇದನ್ನು ಆ್ಯಕ್ಚುಲಿ ಬೆಂಗಳೂರಲ್ಲಿ ಮಾಡಬೇಕು ಅಂತ ತೀರ್ಮಾನಿಸಿರ್ತಾರೆ. ಇದು ಕರೆಂಟ್ ಅಫೇರ್ಸ್ನಿಂದ ತೆಗೆದಿದ್ದು ಕ್ವೆಶನು ನೋಡಿ. ನೆಕ್ಸ್ಟ್ ಕ್ವೆಶನ್ ನಂಬರ್ 44. ಈ ಕೆಳಕಂಡ ಶೈಕ್ಷಣಿಕ ಯೋಜನೆಗಳು ಮತ್ತು ಅವುಗಳ ಉದ್ದೇಶಗಳನ್ನು ಹೊಂದಿಸಿ ಬರೆಯಿರಿ. ಸೊ ನೆಕ್ಸ್ಟ್ ಫಸ್ಟ್ ಹೊಂದಿಸಿ ಬರೆಯಿರಿ ಕೊಟ್ಟಿದ್ದಾರೆ. ಇಲ್ಲಿ ಮೊದಲನೇ ಆಪ್ಷನು ನ್ಯಾಷನಲ್ ಮೀನ್ಸ್ ಕಮ್ ಮೆರಿಟ್ ಸ್ಕಾಲರ್ಶಿಪ್ ಯೋಜನೆ NMMS. ಈ ಯೋಜನೆ ಬಗ್ಗೆ ಅವರು ಕೊಟ್ಟಿದ್ದಾರೆ. ಇದು ಮೆರಿಟೋರಿ ಸ್ಟೂಡೆಂಟ್ಸ್ಗೆ ಕೊಡೋ ಅಂಥ ಒಂದು ಸ್ಕಾಲರ್ಶಿಪ್ ಆಗಿರುತ್ತೆ. ಸೊ ಇದು ಕರೆಕ್ಟು ಮ್ಯಾಚು. 3ನೇದು ಇಲ್ಲಿದೆ ನೋಡಿ, ಆರ್ಥಿಕವಾಗಿ ಹಿಂದುಳಿದ ವರ್ಗಗಳ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ನೀಡುವುದು ಅಂತ. ಇದು ಕರೆಕ್ಟು. ನೆಕ್ಸ್ಟು ವಿದ್ಯಾಂಜಲಿ ಅನ್ನೋದು ವಿದ್ಯಾರ್ಥಿಗಳಿಗೆ ಸ್ವಯಂ ಸೇವೆಯಿಂದ ಪರಿಹಾರ ಬೋಧನಾ ತರಗತಿ ಹಾಗೂ ತರಬೇತಿ ಕಾರ್ಯಕ್ರಮಗಳು ನೀಡುವಂಥದ್ದು ಇವರ ಯೋಜನೆ ಆಗಿತ್ತು. ನೆಕ್ಸ್ಟ್ ಉನ್ನತ ಭಾರತ ಅಭಿಯಾನ ಇದು ಉನ್ನತ ಶಿಕ್ಷಣ ಸಂಸ್ಥೆಗಳನ್ನು ಹಳ್ಳಿಗಳು ಹಾಗೂ ಸಮಾಜದೊಂದಿಗೆ ಸಂಪರ್ಕಿಸುವುದು ಇವ್ರದ್ದು ಆಗಿತ್ತು. ನೆಕ್ಸ್ಟ್ ಪ್ರಗತಿ ಸ್ಕಾಲರ್ಶಿಪ್ ಫಾರ್ ಗರ್ಲ್ಸ್ ಅಥವಾ ಬಾಲಕಿಯರಿಗೆ ತಾಂತ್ರಿಕ ಶಿಕ್ಷಣಕ್ಕಾಗಿ ಸ್ಕಾಲರ್ಶಿಪ್ಪನ್ನು ನೀಡ್ತಿದ್ರು. ಸೊ ಕರೆಕ್ಟ್ ಆಪ್ಷನ್ ಮೊದಲನೇದು ಆಗಿರುತ್ತೆ. ಇದು ಕರೆಂಟ್ ಅಫೇರ್ಸಿಂದನೇ ತೆಗೆದಿದ್ರು. ಸೊ ನೀವು ನೋಡ್ತಾ ಇದ್ದೀರ ತುಂಬ ಕ್ವೆಶನ್ಸು ಕರೆಂಟ್ ಅಫೇರ್ಸಿಂದನೇ ತೆಗೆದಿದ್ರು ಕ್ವೆಶನ್ಸು. ಸೊ ನೀವು ಜಾಸ್ತಿ ಫೋಕಸ್ಸು ಸ್ಟ್ಯಾಟಿಕ್ ಜೊತೆ ಕರೆಂಟ್ ಅಫೇರ್ಸ್ಗೂ ಕೊಡಬೇಕಾಗಿರುತ್ತೆ. ಹಾಗಾಗಿ ಈ ಬಾರಿ ಯಾರೆಲ್ಲ ಎಕ್ಸಾಮ್ ಕೊಡ್ತಿದ್ದೀರಾ ಕರೆಂಟ್ ಅಫೇರ್ಸ್ನ ತಪ್ಪದೆ ಓದ್ಕೊಳ್ಳಿ. ನೆಕ್ಸ್ಟ್ ಕ್ವೆಶನ್ ನಂಬರ್ 45. ಕೇಂದ್ರ ಜಲ ಆಯೋಗ CWC ಪ್ರಥಮ ಪ್ರವಾಹ ಮುನ್ಸೂಚನಾ ಕೇಂದ್ರವನ್ನು ಸ್ಥಾಪಿಸಿದ ಸ್ಥಳ ಯಾವುದು? ಸೊ ಸೆಂಟ್ರಲ್ ಗೌರ್ಮೆಂಟ್ ಅವರು ಫ್ಲಡ್ ಫೋರ್ಕಾಸ್ಟಿಂಗ್ ಸ್ಟೇಷನ್ನ ಎಲ್ಲಿ ನಿರ್ಮಿಸಿದ್ರು ಫಸ್ಟ್ನೇದಾಗಿ ಅಂತ ಕೇಳಿದ್ದಾರೆ. ಅದು ಕರೆಕ್ಟ್ ಆನ್ಸರ್. ಹಳೆ ರೈಲ್ವೆ ಸೇತುವೆ ದೆಹಲಿ. ಇದು ದೆಹಲಿನಲ್ಲೇ ಮೊದಲನೇದಾಗಿ ಈ ಐಡೆಂಟಿಫಿಕೇಷನ್ ಮಾಡೋದಕ್ಕೋಸ್ಕರ ಫ್ಲಡ್ ಯಾವಾಗ ಬರ್ತಿದೆ ಅಥವಾ ಫೋರ್ಕಾಸ್ಟ್ನ ಕೊಡೋದಕ್ಕೋಸ್ಕರ ಇದೊಂದು ಸ್ಟೇಷನ್ ಓಪನ್ ಮಾಡ್ತಾರೆ. ಇದು ಕರೆಂಟ್ ಅಫೇರ್ಸ್ನ ಕ್ವೆಶನ್. ಭಾರತದಲ್ಲಿ ಆರಂಭಿಕ ಉಕ್ಕು ಮತ್ತು ಕಬ್ಬಿಣ ಕೈಗಾರಿಕೆಗಳು ಕಲ್ಲಿದ್ದಲು ಆಧಾರಿತವಾಗಿದ್ದವು. ಇದರಲ್ಲಿ ಒಂದು ಅಪವಾದವೆಂದರೆ ಅಂದರೆ ಎಕ್ಸೆಪ್ಷನ್ನ ಕೇಳ್ತಾ ಇದ್ದಾರೆ. ಭಾರತದಲ್ಲಿ ಸ್ಟಾರ್ಟ್ ಆಗಿದ್ದಂಥ ಒಂದಷ್ಟು ಕೋಲ್ ಬೇಸ್ಡ್ ಇಂಡಸ್ಟ್ರೀಸ್ ಏನಿದ್ವು ಅಲ್ಲಿ ಕೊಟ್ಟಿರೋ ಆಪ್ಷನಲ್ಲಿ ಕಲ್ಟಿ, ಜಮ್ಶೆದ್ಪುರ್, ಭದ್ರಾವತಿ, ಬರ್ನಾಪುರ್ ಕೊಟ್ಟಿದ್ದಾರೆ. ನಿಮಗೆ ಗೊತ್ತಿರ್ಬೋದು, ನಮ್ಮ ಕರ್ನಾಟಕದಲ್ಲಿರುವಂಥ ಭದ್ರಾವತಿ ಐರನ್ ಆ್ಯಂಡ್ ಸ್ಟೀಲ್ ಇಂಡಸ್ಟ್ರಿ ಏನಾಗಿತ್ತಪ್ಪ ಅಂದರೆ ಇದು ಚಾರ್ಕೋಲ್ ಬೇಸ್ಡ್ ಆಗಿತ್ತು.
ಚಾರ್ಕೋಲ್ ಬೇಸ್ಡ್ ಅಂತ ಹೇಳಿದ್ರೆ ಈಗ ಕಾಡಲ್ಲಿ ಸಿಗುವಂಥ ಒಂದಷ್ಟು ಮರದ ಕಟ್ಟಿಗೆಗಳನ್ನು ತಂದು ಅದನ್ನು ಸುಟ್ಟು ಅದರಿಂದ ಇವರು ಕೈಗಾರಿಕೆಗಳನ್ನು ನಡೆಸ್ತಿದ್ರು. ಸೊ ಒಂದು ಎಕ್ಸೆಪ್ಷನ್ ಇದರಲ್ಲಿ ಏನಪ್ಪ ಅಂದರೆ ಭದ್ರಾವತಿ. ಇನ್ನು ಕುಲ್ಟಿ, ಜಮ್ಶೆದ್ಪುರ್ ಮತ್ತು ಬುರ್ನಾಪುರ್ನಲ್ಲಿ ಕೋಲ್ ಬೇಸ್ಡೇ ಆಗಿದ್ವು. ಇವು ಕೋಲ್ ಎಲ್ಲಿ ಸಿಗ್ತಿದ್ದಾವೆ, ಕಲ್ಲಿದ್ದಲು ಎಲ್ಲಿ ಸಿಗ್ತಿದ್ವು ಅದರ ನಿಯರ್ ಬೈ ಈ ಫ್ಯಾಕ್ಟ್ರಿಗಳನ್ನು ಎಸ್ಟಾಬ್ಲಿಷ್ ಮಾಡಿರ್ತಾರೆ. ಸೊ ಆನ್ಸರ್ ಭದ್ರಾವತಿ. ನೆಕ್ಸ್ಟ್ 47, ಈ ಕೆಳಕಂಡ ಪ್ರದೇಶಗಳ ಪೈಕಿ ತೋಡಾ ಬುಡಕಟ್ಟಿನ ಮೂಲ ವಾಸಸ್ಥಾನ ಯಾವುದು? ತೋಡಾ ಅನ್ನೋರು ಒಂದು ಟ್ರೈಬಲ್ ಗ್ರೂಪ್ ಆಗಿರುತ್ತೆ. ಇವರು ಎಲ್ಲಿರ್ತಾರೆ ಅನ್ನೋದನ್ನು ಇವ್ರು ಕೇಳಿದ್ದಾರೆ. ಸೊ ಕರೆಕ್ಟ್ ಆನ್ಸರ್ ಬಂದು ಇದು ನೀಲಗಿರಿ ಬೆಟ್ಟಗಳು. ನೀಲಗಿರಿ ಬೆಟ್ಟದಲ್ಲಿ ತೋಡಾ ಅನ್ನೋ ಕಮ್ಯುನಿಟಿ ಇರ್ತಾರೆ. ಇನ್ನು ಕುಮಾವೋಂ ಬೆಟ್ಟಗಳು, ಖಾಸಿ ಬೆಟ್ಟಗಳು ಹಾಗೂ ಘರ್ವಾಲ್ ಇವೆಲ್ಲ ಕೂಡ ಈಸ್ಟರ್ನ್ ಪಾರ್ಟ್ ಆಫ್ ಇಂಡಿಯಾದಲ್ಲಿ ಕಂಡುಬರುವಂತಹ ಒಂದಷ್ಟು ಟ್ರೈಬಲ್ ಪೀಪಲ್ಗಳು ಕೂಡ ಇಲ್ಲಿ ವಾಸಿಸ್ತಾರೆ. ನೆಕ್ಸ್ಟ್ ಮೂವಿಂಗ್ ಆನ್ ಟು 48th ಕ್ವಶನ್. ಪಟ್ಟಿ 1ರಲ್ಲಿರುವ ದೇಶ ಹಾಗೂ ಪಟ್ಟಿ 2ರಲ್ಲಿರುವ ಬಂದರುಗಳ ನಗರಗಳನ್ನು ಹೊಂದಿಸಿ ಬರೆಯಿರಿ. ಚೀನಾ, ಈಜಿಪ್ಟ್, ನೆದರ್ಲ್ಯಾಂಡ್, ಯುನೈಟೆಡ್ ಕಿಂಗ್ಡಮ್ ಇದಿಷ್ಟಕ್ಕೂ ಕೂಡ ಈ ಕಡೆ ಬಂದರು ನಗರಗಳನ್ನು ಕೊಟ್ಟಿದ್ದಾರೆ. ನಾವು ಕಂಡುಹಿಡಿಬೇಕು. ಇಲ್ಲಿ ನೋಡಿ, ಚೀನಾ ಅಂತ ಬಂದ ತಕ್ಷಣ ನಮಗೆ ಈ ಕಡೆ ಆಪ್ಷನಲ್ಲಿ ಶಾಂಘೈ ಕಾಣಿಸುತ್ತೆ. ಸೊ ಮೊದಲನೇದಾಗಿ ಶಾಂಘೈ ಚೀನಾ ಮ್ಯಾಚ್ ಆಗ್ತಿದೆ. ಈಜಿಪ್ಟ್ ಮತ್ತು ಅಲೆಕ್ಸಾಂಡ್ರಿಯಾ. ನೆಕ್ಸ್ಟ್ ನೆದರ್ಲ್ಯಾಂಡ್, ಇದು ರೋಟರ್ಡ್ಯಾಮ್ ಆಗಿರುತ್ತೆ. ಇನ್ನು ಯುನೈಟೆಡ್ ಕಿಂಗ್ಡಮ್ ಗೊತ್ತು ನಮಗೆ, ಅದು ಲಂಡನ್. ಸೊ ಕರೆಕ್ಟ್ ಆಪ್ಷನ್ ಯಾವುದಪ್ಪ ಅಂದರೆ A2, B1, C3 ಆ್ಯಂಡ್ D4 ಮೊದಲನೇದು. ನೆಕ್ಸ್ಟ್ ಮತ್ತೆ ಹೊಂದಿಸಿ ಬರೆಯಿರಿ ಅನ್ನೋ ಕ್ವಶನ್ನೇ ಕೊಟ್ಟಿದ್ದಾರೆ. ಪಡುಬಿದ್ರಿ ಬೀಚ್, ಹಾಫ್ ಮೂನ್ ಬೀಚ್, ದೇವಬಾಗ್ ಬೀಚ್ ಮತ್ತು ಅದರ ಏರಿಯಾನ ಮ್ಯಾಚ್ ಮಾಡಬೇಕು. ಸೊ ನಿಮ್ಗೆ ಇಲ್ಲಿ 2 ಗೊತ್ತಿದ್ರೂ ಕೂಡ ಮ್ಯಾಚ್ ಮಾಡ್ಬೋದು. ಗೊತ್ತು ಎಲ್ರಿಗೂ ತಣ್ಣೀರು ಬಾವಿ ಎಲ್ಲಿ ಫೇಮಸ್ ಅಂತ. ಸೊ ತಣ್ಣೀರು ಬಾವಿ ಅಂದರೆ ಮಂಗಳೂರು ಬಂದ್ಬಿಡುತ್ತೆ. ಇನ್ನು ದೇವಬಾಗ್ ಬೀಚ್ ಕಾರವಾರ, ಹಾಫ್ ಮೂನ್ ಬೀಚ್ ಗೋಕರ್ಣ, ಎಲ್ಲ ಟ್ರಿಪ್ ಹೋಗ್ತೀರಾ ಸೊ ಗೋಕರ್ಣ ಗೊತ್ತಿರುತ್ತೆ. ಪಡುಬಿದ್ರಿ ಬೀಚ್ ಉಡುಪಿನಲ್ಲಿದೆ. ಸೊ ಕರೆಕ್ಟ್ ಆಪ್ಷನ್ ಯಾವುದಪ್ಪ ಅಂದರೆ ಇಲ್ಲಿ 3rd ಆಪ್ಷನ್ ಕರೆಕ್ಟ್ ಇರುತ್ತೆ. ನೆಕ್ಸ್ಟ್ ಅಸರ್ಷನ್ ಹಾಗೂ ರೀಸನ್ನ ಕೊಟ್ಟಿದ್ದಾರೆ. 50th ಕ್ವಶನ್. ಅಸರ್ಷನ್ ಏನಪ್ಪ ಅಂದರೆ ಪ್ರತಿಪಾದನೆ. ರಾಯಚೂರು, ಬಳ್ಳಾರಿ ಹಾಗೂ ವಿಜಯನಗರ ಪ್ರದೇಶಗಳು ಹತ್ತಿ ಬೆಳೆಗೆ ಪ್ರಸಿದ್ಧವಾಗಿದೆ. ಹೌದಲ್ವಾ? ಕರೆಕ್ಟ್ ಇದೆ. ಸೊ ಕಾರಣ ನೋಡೋಣ. ಈ ಪ್ರದೇಶವು ತುಂಗಭದ್ರಾ ಯೋಜನೆಯ ಕಾಲುವೆ ನೀರಾವರಿಯಿಂದ ಸಮೃದ್ಧವಾಗಿದೆ. ಸೊ ಇದು ಕರೆಕ್ಟ್ ರೀಸನ್ ಆಗಿರುತ್ತೆ. ಇದು ಬರ ಪೀಡಿತ ರಾಜ್ಯಗಳಾಗಿರೋದ್ರಿಂದ ಇಲ್ಲಿ ನಾವು ತುಂಗಭದ್ರಾ ನದಿಯ ಸಹಾಯದಿಂದ ಒಂದು ಯೋಜನೆ ಅಡಿ ಇವರಿಗೆ ಅತಿ ಹೆಚ್ಚು ನೀರನ್ನು ಕೊಡೋದ್ರಿಂದ ಇವರು ಹತ್ತಿ ಬೆಳೆಯನ್ನು ಬೆಳಿಬೋದಾಗಿರುತ್ತೆ. ಸೊ ಎರಡೂ ಕೂಡ ಕರೆಕ್ಟ್ ಆಪ್ಷನ್ ಆಗಿರೋದ್ರಿಂದ ನಮ್ಮ ಆಪ್ಷನ್ ಏನಾಗಿರುತ್ತಪ್ಪ, ಬೋತ್ ಆರ್ ಕರೆಕ್ಟ್ ಅಲ್ವಾ? ಪ್ರತಿಪಾದನೆ ಹಾಗೂ ಕಾರಣ ಎರಡೂ ಸರಿಯಾಗಿವೆ ಹಾಗೂ ಕಾರಣವು ಪ್ರತಿಪಾದನೆಯ ಸರಿಯಾದ ವಿವರಣೆ ಆಗಿದೆ. ಮೊದಲನೇ ಆಪ್ಷನ್ ಕರೆಕ್ಟ್ ಇದೆ. ಕ್ವೆಶ್ಚನ್ ನಂಬರ್ 51. ಸೊ ಇಲ್ಲಿಂದ ಮೆಂಟಲ್ ಎಬಿಲಿಟಿ ಸ್ಟಾರ್ಟ್ ಮಾಡಿದ್ದಾರೆ. ಒಬ್ಬ ವ್ಯಕ್ತಿಯು ತನ್ನ ಸಂಬಳದ 1/7 ಭಾಗವನ್ನು ಆಹಾರಕ್ಕೆ ಖರ್ಚು ಮಾಡುತ್ತಾನೆ. ಉಳಿದ ಸಂಬಳದ 2/1 ಭಾಗವನ್ನು ಬಟ್ಟೆ ಖರೀದಿಗೆ ಬಳಸುತ್ತಾನೆ ಮತ್ತು ಉಳಿದ ಸಂಬಳದ 3/1 ಭಾಗವನ್ನು ಮನರಂಜನೆಗೆ ಬಳಸುತ್ತಾನೆ. ಆದರೂ ಕೂಡ ಅವನಲ್ಲಿ 600 ಉಳಿಯುತ್ತದೆ. ಹಾಗಾದರೆ ಮನರಂಜನೆಗೆ ಅವನು ಎಷ್ಟು ಖರ್ಚು ಮಾಡಿರ್ತಾನೆ ಅಂತ ಕೇಳಿದ್ದಾರೆ. ಸೊ ಅವನು ಒಂದು ಸಂಬಳ ತೊಗೊಂಡಿದ್ರಲ್ಲಿ 7/7 ಭಾಗದಲ್ಲಿ 7/1 ಭಾಗ ತೆಗೆದು 80 ತೆಗೆದರೆ ನಮಗೆ 6/7 ಅಂತ ಆನ್ಸರ್ ಬರುತ್ತೆ. ಸೊ ಇದು ಮೊದಲನೇ ಕಂಡೀಷನ್. ನೆಕ್ಸ್ಟ್ ಇದರಲ್ಲಿ ಉಳಿದಿರೋ ಅಂಥ ಅಮೌಂಟಲ್ಲಿ ಮತ್ತೆ 1/2 ಸೊ 1/2 ಇಂಟು 6/7 ಅನ್ನೋದು ತಗೊಳ್ಳೋದಾದರೆ 2 1s 2 3s. ಸೊ 3/7 ಅನ್ನೋದು ಇಲ್ಲಿ ಕ್ಲೋತ್ಸಿಗೆ ಖರ್ಚು ಮಾಡಿರುವಂತಹ ಒಂದು ಹಣ ಆಗಿರುತ್ತೆ. ನೆಕ್ಸ್ಟು ಅವನು 1/3 ಭಾಗವನ್ನು ಮನರಂಜನೆಗೆ ಬಳಸುತ್ತಿದ್ದಾನೆ. ಮನರಂಜನೆಗೆ ಖರ್ಚು ಮಾಡಿರೋದು ಎಷ್ಟು? 1/3. ಹಾಗೆ ಉಳಿದಿರೋ ಅಮೌಂಟು ಇಂಟು 3/7 ಇದೆಷ್ಟಾಗುತ್ತೆ? 3 ಕ್ಯಾನ್ಸಲ್ ಆದರೆ 1/7. ಇದ್ರ ಜೊತೆಗೆ ಅವನಿಗೆ 600 ರೂಪಾಯಿ ಇನ್ನೂ ಕೂಡ ಮಿಕ್ಕಿರುತ್ತೆ. ಸೊ ಈ 600 ಲೆಫ್ಟ್ ಆಗಿರುತ್ತಲ್ಲ, ಇಲ್ಲಿ 1/7 ಏನಿದೆ ಇಲ್ಲಿ ನಾವು ಎಕ್ಸ್ ಅಂತ ಇಟ್ಕೊಳ್ಳೋಣ. ಅಂದರೆ ಒಂದು ಒರಿಜಿನಲ್ ಸ್ಯಾಲ್ರಿ ಜೊತೆಗೆ ಮಲ್ಟಿಪ್ಲೈ ಮಾಡಿದ್ದೀವಿ ಅಂತ. ಸೊ ಇದನ್ನು ನಾವು ಮೈನಸ್ ಮಾಡಬೇಕಾಗಿರುತ್ತೆ. ಯಾಕಂದರೆ ಅವ್ರು ಕೇಳಿದ್ದು ಮನರಂಜನೆಗೆ ಎಷ್ಟು ಖರ್ಚು ಮಾಡಿದ್ದಾನೆ ಅಂತ ಕೇಳಿದ್ದಾನೆ. ಸೊ ಇಲ್ಲಿ 1/7 3/7 ಏನಿದೆ ಇದನ್ನು ನಾವು ತೊಗೋಬೇಕು. ಯಾಕಂದರೆ ಇದರಲ್ಲಿ ಮಿಕ್ಕಿದ ಅಮೌಂಟನ್ನು ಇವನು ಖರ್ಚು ಮಾಡಿದ್ದು ಮನರಂಜನೆಗೆ. ಹಾಗಾಗಿ 3/7
ಎಕ್ಸ್ ಅದು ಒರಿಜಿನಲ್ ಸಂಬಳ ಮೈನಸ್ 1/7 ಎಕ್ಸ್ ಈಸ್ ಈಕ್ವಲ್ ಟು ಎಷ್ಟಾಗುತ್ತಪ್ಪ? ಸೊ 2x/7 ಅಂತ ಆಗುತ್ತೆ. ಇದು ಏನು ಈಕ್ವಲ್ ಆಗಿರುತ್ತೆ? 600 ರೂಪಾಯಿ ಏನು ಮಿಕ್ಕಿರುತ್ತಲ್ಲ ಅವನ ಹತ್ರ, ಆ ಸಂಬಳಕ್ಕೆ ಈಕ್ವಲ್ ಆಗುತ್ತೆ. ಸೊ ಇದನ್ನು ನಾವೀಗ ಈಕ್ವೇಟ್ ಮಾಡಬೇಕಾಗಿರುತ್ತೆ. ಈಕ್ವೇಟ್ ಮಾಡೋದಾದರೆ ಈ ಜಾಗ ಇಲ್ದಿರೋ ಕಾರಣ ಇದು ರೇಸ್ ಮಾಡಿರ್ತೀನಿ. 2/7x ಈಸ್ ಈಕ್ವಲ್ ಟು 600 ಆಗಿರುತ್ತೆ. ಹಾಗಿದ್ರೆ ಎಕ್ಸ್ ಅಂದರೆ ಎಷ್ಟು? ಸೊ ಎಕ್ಸ್ ಈಸ್ ಈಕ್ವಲ್ ಟು 2 ಮಲ್ಟಿಪ್ಲೈ ಮಾಡಿದ್ರೆ 4200 ಡಿವೈಡೆಡ್ ಬೈ 2 ಇದು 2100 ಅಂತ ಬಂದಿರುತ್ತೆ. ಆ್ಯಂಡ್ ನಮಗೆ ಗೊತ್ತೋದು 1/7 ಭಾಗ ಅಲ್ವಾ ಅವ್ರು ಖರ್ಚು ಮಾಡಿರೋದು. ಸೊ ಏನು ಮಾಡ್ತೀವಿ ಈಗ ಎಕ್ಸ್ಗೆ? ಎಕ್ಸ್ ಈಸ್ ಈಕ್ವಲ್ ಟು 2100 ಡಿವೈಡೆಡ್ ಬೈ 7 ಮಾಡಿದರೆ ನಮಗೆ ಎಷ್ಟು ಬರುತ್ತೆ ಆನ್ಸರು? 300 ರೂಪೀಸ್ ಬರ್ತಾಯಿದೆ. ಸೊ ಆನ್ಸರ್ ಆಪ್ಷನ್ 1 ಕರೆಕ್ಟಾಗಿ ಇದೆ. ನೆಕ್ಸ್ಟ್ 52ನೇ ಕ್ವಶನು. ರವಿಯು ಶ್ಯಾಮನಿಗಿಂತ ಉದ್ದ ಆದರೆ ಮೋಹನನಿಗಿಂತ ಗಿಡ್ಡವಾಗಿದ್ದಾನೆ. ಇದು ಹೈಟ್ ಪ್ರಾಬ್ಲಮ್ ಬಂದಿದೆ. ಸೊ ಹೈಟನ್ನು ನಾವು ಅರೇಂಜ್ ಮಾಡ್ಕೊಳ್ತಾ ಹೋಗ್ತೀವಿ. ರವಿಯು ಶ್ಯಾಮನಿಗಿಂತ ಉದ್ದ ಇದ್ದರೆ, ಈಗ ರವಿ ಅನ್ನೋನು ಶ್ಯಾಮನಿಗಿಂತ ಉದ್ದ ಇದ್ದಾನಂತೆ. ಸೊ ಶ್ಯಾಮ ಅನ್ನೋದನ್ನ ಇಲ್ಲಿ ನಾವು ತಗೊಳ್ಳೋಣ. ಇದು ಶ್ಯಾಮ್ ಶಾರ್ಟ್ ಫಾರ್ಮಲ್ಲಿ. ಶ್ಯಾಮನು ಶಿಲ್ಪಾಳಿಗಿಂತ ಗಿಡ್ಡ ಆದರೆ ಸವಿತಾಳಿಗಿಂತ ಉದ್ದ. ಆದರೆ ಸವಿತಾ ಇವನಿಗಿಂತ ಕುಳ್ಳಿ ಇದ್ದಾಳೆ ಮತ್ತು ಶಿಲ್ಪ ಇವನಿಗಿಂತ ಉದ್ದ ಇದ್ದಾನೆ. ರವಿಯು ಸವಿತಾಳಿಗಿಂತ ಉದ್ದವಾಗಿದ್ದಾನೆ. ಹೌದು, ಸವಿತಾಗಿಂತ ರವಿ ಉದ್ದ ಇದ್ದಾನೆ. ಹಾಗಾದರೆ ಉದ್ದವಾಗಿರೋ ವ್ಯಕ್ತಿಗಳಲ್ಲಿ 2ನೇ ಮತ್ತು 3ನೇ ಸ್ಥಾನದಲ್ಲಿರುವವರು ಯಾರು ಅಂತ ಕೇಳಿದ್ದಾರೆ. ಸೊ 1, 2, 3, 4 2 ಮತ್ತು 3ನೇ ಸ್ಥಾನದಲ್ಲಿ ಯಾರಿದ್ದಾರೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಕ್ವಶನಲ್ಲಿ ಮೋಹನನ್ನು ಕೊಟ್ಟಿದ್ದಾರೆ. ಸೊ ಮೋಹನ ರವಿಗಿಂತನೂ ಉದ್ದ ಇದ್ದಾನಂತೆ. ಸೊ ಕರೆಕ್ಟ್ ಆಪ್ಷನ್ನು ನಮಗೆ ಶಿಲ್ಪ ಹಾಗೂ ಶ್ಯಾಮ್ ಅನ್ನೋರು ಬರ್ತಾ ಇದ್ದಾರೆ. ಸೊ ಇದು ಕರೆಕ್ಟ್ ಆಪ್ಷನ್ ಆಗಿರುತ್ತೆ. ಕ್ವಶನ್ ನಂಬರ್ 53. ಒಂದು ಟ್ಯಾಂಕ್ಗೆ ಎ, ಬಿ ಮತ್ತು ಸಿ ಎಂಬ 3 ಕೊಳವೆಯ ಅಳವಡಿಸಲಾಗಿದೆ. ಎ ಮತ್ತು ಬಿ ಕೊಳವೆಯಿಂದ ಒಟ್ಟಾರೆ 6 ಗಂಟೆಗಳಿಗೆ. ಸೊ ಇದನ್ನು ನಾವು ಸಾಲ್ವ್ ಮಾಡೋಣ. ಸೊ ಎ ಮತ್ತು ಬಿ ಕೊಳವೆಯಿಂದ ಎಷ್ಟು ಬರ್ತಿದೆ? 6 ಅವರ್ಸಲ್ಲಿ ತುಂಬಿಸ್ತಾ ಇದ್ದಾರೆ. ಬಿ ಮತ್ತು ಸಿ ಕೊಳವೆಗಳು 10 ಗಂಟೆಗೆ ತುಂಬಿಸ್ತವೆ. ಹಾಗೆ ಸಿ ಮತ್ತು ಎ ಕೊಳವೆಗಳೇನಾಗ್ತಿದೆ? 7.5 ಅವರ್ಸ್. ಈಗ ಇದನ್ನು ನಾವು ಫ್ರ್ಯಾಕ್ಷನಲ್ಲಿ ಬರ್ಕೊಳ್ಳೋದಾದರೆ ಇದು 1/6 ಅವರು, ಇದು 1/10 ಅವರು, ಹಾಗೆ ಇದು 15/2 ಅವರ್ಸಲ್ಲಿ ಫಿಲ್ ಮಾಡ್ತಾ ಇದ್ದಾರೆ ಅಂತ ಬರ್ಕೋಬೋದು. ಸೊ ಇದನ್ನು ಫ್ರ್ಯಾಕ್ಷನಿಗೆ ಕನ್ವರ್ಟ್ ಮಾಡಿಕೊಂಡ್ರೆ 2/15 ಅಂತ ಆಗುತ್ತೆ. ಉಲ್ಟಾ ಮಾಡಬೇಕು, ರೆಸಿಪ್ರೋಕಲ್ ತಗೋಬೇಕು. ಇನ್ನು ಫಾರ್ಮುಲಾ ಅಪ್ಲೈ ಮಾಡಿ. ಟ್ವೈಸ್ a + b + c ಇಸ್ ಈಕ್ವಲ್ ಟು ಎಷ್ಟು ಬಂದಿದೆ? 1/6, 1/10 + 2/15. ಸೊ 3ಕ್ಕೂ LCM ತಗೊಳ್ಳಿ. LCM 30 ಬಂದರೆ 5 + 3 + 4 ಅಂದರೆ ಎ ಬಿ ಸಿಗೆ ಎಷ್ಟು ಬರುತ್ತಪ್ಪ? ಸೊ ಇದು 12/30 ಇರುತ್ತೆ. ಇಲ್ಲಿ ಏನು 2 ಇತ್ತು, ಇದನ್ನು ಕೆಳಗಡೆ ತೊಗೊಂಡು ಮಲ್ಟಿಪ್ಲೈ ಮಾಡಿದ್ರೆ ಇದು 60 ಆಗುತ್ತೆ. ಸೊ ಇದು 1/5 ಆನ್ಸರು. ಸೊ 1/5 ಅಂತ ಹೇಳಿದ್ರೆ ಇದು ಎ ಬಿ ಸಿಗೆ ಕೊಟ್ಟಿರೋಂಥ ಟೈಮು, ಅಂದರೆ ಇದು ಎ + ಬಿ + ಸಿ ಇದು ಟೈಮು. ನಮಗೆ ಬೇಕಾಗಿರೋದು ಎ ಮಾತ್ರ. ಸೊ ಎ ಮಾತ್ರ ಆಗಬೇಕು ಅಂದರೆ ನಾವು ಇಲ್ಲಿ ಮೈನಸ್ ಮಾಡಬೇಕಾಗಿರುತ್ತೆ. ಏನಪ್ಪ ಅಂದರೆ ಬಿ + ಸಿದು ಎಷ್ಟಿತ್ತು? 10 ಅವರ್ಸ್ ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಇದು 1/5 ಮೈನಸ್ 1/10 ಮಾಡಿದ್ರೆ ನಮ್ಗೆ ಆನ್ಸರು ಇಲ್ಲಿ 1/10 ಬರ್ತಾ ಇದೆ. ಸೊ 1/10 ಅಂದರೆ ರೆಸಿಪ್ರೋಕಲ್ ವಾಪಸ್ ಮಾಡಬೇಕು, ಅಂದರೆ 10 ಅವರ್ಸ್ ತೊಗೊತಾ ಇದೆ ಅಂತ ಆನ್ಸರು. ಸೊ ಕರೆಕ್ಟ್ ಆನ್ಸರ್ ಎಷ್ಟು? ಆಪ್ಷನ್ ಬಿ 10 ಅವರ್ಸ್. ನಾವು ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ಸೊ ನೆಕ್ಸ್ಟ್ 54th ಕ್ವೆಶನಲ್ಲಿ ಒಂದು ಅರೇಂಜ್ಮೆಂಟ್ ಪ್ರಾಬ್ಲಮ್ ಕೊಟ್ಟಿದ್ದಾರೆ. ಸರಣಿಯಲ್ಲಿ ಪ್ರಶ್ನಾರ್ಥಕ ಚಿಹ್ನೆ ಇರುವ ಸ್ಥಳದಲ್ಲಿ ಯಾವ ಇಂಗ್ಲೀಷ್ ವರ್ಣಮಾಲೆ ಅಕ್ಷರ ಬರುತ್ತದೆ? ಸೊ ಮೊದಲನೇದಾಗಿ ಆಲ್ಫಾಬೆಟ್ಸ್ನ ಬರ್ಕೊಳ್ಳೋಣ. ABCDEFGHIJKL.
ಸೊ ಇಷ್ಟು ಸಾಕು. ಇಲ್ಲಿ ನೋಡಿ, ಎ ಇಂದ ಇ ಹೋಗಿದೆ. ಎ ಇಂದ ಇ ಅಂದರೆ ಇಲ್ಲಿ 3 ಹೆಜ್ಜೆ ಮುಂದೆ ಹೋಗ್ತಾ ಇದ್ದಾರೆ. ಮತ್ತು ಇ ಇಂದ ಸಿ -2 2 ಹೆಜ್ಜೆ ಹಿಂದೆ. ಸಿ ಇಂದ ಜಿಗೆ 3 ಹೆಜ್ಜೆ ಮುಂದೆ, ಹಾಗೆ ಜಿ ಇಂದ ಇಗೆ 2 ಹೆಜ್ಜೆ ಹಿಂದೆ. ಇ ಇಂದ ಐ, ಸೊ 3 ಹೆಜ್ಜೆ ಮುಂದೆ ಹೋಗಿದೆ. ನೆಕ್ಸ್ಟ್ ಕ್ವಶನ್ ಮಾರ್ಕ್ ಇದೆ, ಏನು ಬರಬೇಕು? ಐ ಇಂದ 2 ಹೆಜ್ಜೆ ಹಿಂದೆ ಹೋದರೆ ಜಿ ಬರ್ತಾಯಿದೆ. ಆನ್ಸರ್ ಏನು? ಆಪ್ಷನ್ 3 ಜಿ. ನೆಕ್ಸ್ಟ್ ಕ್ವೆಶನ್ ನಂಬರ್ 55. ಇದು ಆ್ಯಕ್ಚುಲಿ ಗ್ರೇಸ್ ಮಾರ್ಕ್ಸನ್ನು ಕೊಟ್ಟಿದ್ರು. ಯಾಕಂತ ಹೇಳಿದ್ರೆ ಇಲ್ಲಿ ಕೊಟ್ಟಿರುವಂತಹ ಡೇಟಾ ಸಫಿಷಿಯೆಂಟಾಗಿರಲಿಲ್ಲ, ಹಾಗೆ ಕೊಟ್ಟಿರೋಂಥ ಆಪ್ಷನಲ್ಲಿ ಆನ್ಸರ್ ಬರ್ತಿರ್ಲಿಲ್ಲ. ಹಾಗಾಗಿ ಈ ಕ್ವೆಶನನ್ನು ಗ್ರೇಸಾಗಿ ಕೊಟ್ಟಿದ್ದರು. ಸೊ ಟ್ರೈ ಮಾಡ್ಬೋದು ನೀವು ಸಾಲ್ವ್ ಮಾಡೋದಕ್ಕೆ, ಬಟ್ ನಿಮ್ಗೆ ಆನ್ಸರ್ಸು ಬರೋಲ್ಲ, ಯಾಕಂದರೆ ನೆಗೆಟಿವ್ ಆಗುತ್ತೆ. ನೆಗೆಟಿವ್ ಆನ್ಸರ್ಸು ಬರೋಂಗಿಲ್ಲ, ಯಾಕಂದರೆ ಇಲ್ಲಿ ಕೇಳಿರೋದು ಸ್ಟೂಡೆಂಟ್ನ ಸ್ಟ್ರೆಂತ್ ಕೇಳಿರ್ತಾರೆ. ಕ್ವೆಶನ್ನ ನೋಡಿ, 2 ಪತ್ರಿಕೆಗಳನ್ನು ಹೊಂದಿರುವ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ 75% ವಿದ್ಯಾರ್ಥಿಗಳು ಪತ್ರಿಕೆ 1ನಲ್ಲಿ ಪಾಸಾಗಿರ್ತಾರೆ ಮತ್ತು 40% ವಿದ್ಯಾರ್ಥಿಗಳು ಪತ್ರಿಕೆ 2ರಲ್ಲಿ ಉತ್ತೀರ್ಣರಾಗಿರ್ತಾರೆ. ಸೊ 40% ಪೇಪರ್ 2. ಇನ್ನು 30% ಅವರು 2 ಪೇಪರ್ನಲ್ಲಿ ಪಾಸಾಗಿರ್ತಾರೆ. ಸೊ P1 ಹಾಗೂ P2ನಲ್ಲಿ 2ರಲ್ಲೂ ಪಾಸಾಗಿರ್ತಾರೆ. ಹಾಗಾದರೆ ಪರೀಕ್ಷೆ ತೆಗೆದುಕೊಂಡ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಪಾಸಾಗಿರೋದು 75 ಜನ ಅಂದರೆ ಇನ್ನು 25% ಜನ ಫೇಲ್ ಆಗಿರ್ತಾರೆ. ಹಾಗೆ ಇಲ್ಲಿ 60% ಅಷ್ಟು ಜನ ಇಲ್ಲಿ ಫೇಲ್ ಆಗಿರ್ತಾರೆ. ಇನ್ನು 30% ಅಷ್ಟು ಜನ ಮಾತ್ರ ಫೇಲ್ ಆಗಿರ್ತಾರೆ. ಸೊ ಪೇಪರ್ 1 ಆ್ಯಂಡ್ 2 ಇಂದ 30% ಜನ ಫೇಲ್ ಆಗಿರ್ತಾರೆ. ಸೊ ಇದನ್ನು ನೀವು ಕಂಪೇರ್ ಮಾಡಿ ನೋಡೋದಾದರೆ ನಿಮಗೆ ಇಲ್ಲಿರುವಂಥ ಆಪ್ಷನ್ ಬರೋದಿಲ್ಲ, ಆನ್ಸರ್ ಬರೋದಿಲ್ಲ. ಹಾಗಾಗಿ ಈ ಕ್ವೆಶನ್ನ ಗ್ರೇಸ್ ಅಂತ ಕನ್ಸಿಡರ್ ಮಾಡಿದರು. ಸೊ ಹಾಗಾಗಿ ನಾವು ಈಗ ನೆಕ್ಸ್ಟ್ ಕ್ವೆಶನ್ಗೆ ಹೋಗ್ತಿದ್ದೀವಿ. ಕ್ವೆಶನ್ ನಂಬರ್ 56. ಇದರಲ್ಲಿ ತ್ರಿಕೋನಗಳ ಸಂಖ್ಯೆಗಳನ್ನು ಎಣಿಸಿ ಸರಿಯಾದ ಉತ್ತರವನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನಾವು ಟ್ರಯಾಂಗಲ್ ಶೇಪ್ನ ಕಂಡುಹಿಡಬೇಕು. ಮೊದಲು ಕಾಣಿಸುವಂಥ ಟ್ರಯಾಂಗಲನ್ನು ಮಾರ್ಕ್ ಮಾಡ್ಕೊಳ್ಳೋಣ. 1 2 3 4 5 6 7 8 9 10 11 12. ನೆಕ್ಸ್ಟು ಹಿಡನ್ ಆಗಿರುವಂಥದ್ದು 13 14. ನೆಕ್ಸ್ಟು ಇಲ್ಲಿ ಸಣ್ಣದಿದೆ ನೋಡಿ, 15 16 17 18 19 20 21 ಹಾಗೆ 22. ಸೊ ಇಲ್ಲಿ ನಮಗೆ 22 ಟ್ರಯಾಂಗಲ್ಗಳು ದೊರೆತಿರೋವಂಥದ್ದು ಈ ಫಿಗರ್ನಲ್ಲಿ. ಸೊ ಸ್ಕ್ವೇರ್ ಬಂದ ತಕ್ಷಣ ನೀವು ಪ್ರತಿಯೊಂದು ಆ್ಯಂಗಲಿಂದನೂ ನೋಡಿ ಕ್ಯಾಲ್ಕುಲೇಟ್ ಮಾಡಬೇಕಾಗಿರುತ್ತೆ. ಇದಕ್ಕೆ ಅಂತ ಫಾರ್ಮುಲಾಸು ಸಿಗ್ತವೆ, ಬಟ್ ಈಸಿ ಟು ಗೋ. ನೆಕ್ಸ್ಟ್ 57 ಕ್ವೆಶನ್ ನಂಬರ್ 57 ಕ್ವೆಶನಲ್ಲಿ ಏರಿಯಾ ರಿಲೇಟೆಡ್ ಆಗಿ ಒಂದು ಕ್ವೆಶನ್ ಕೊಟ್ಟಿದ್ದಾರೆ. 2 √ 2 ಸೆಂಟಿಮೀಟರ್ ಉದ್ದದ ಬಹುವುಳ್ಳ ಅಂದರೆ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್, 2 ಸಮಬಾಹು ತ್ರಿಭುಜಗಳು ಸೇರಿ ಒಂದು ಚತುರ್ಭುಜವಾಗುತ್ತದೆ. ಚತುರ್ಭುಜ ಅಂದರೆ ಕ್ವಾಡ್ರಿಲ್ಯಾಟ್ರಲು, ಅಂದರೆ 4 ಸೈಡ್ ಇರುವಂಥದ್ದು. ಆಗ ಉಂಟಾಗುವ ಚತುರ್ಭುಜದ ವಿಸ್ತೀರ್ಣವು ಎಷ್ಟಾಗಿರುತ್ತೆ ಅಂತ. ಸೊ ಇದು ಸಾಲ್ವ್ ಮಾಡೋಕ್ಕೆ ನಮಗೆ ಫಾರ್ಮುಲಾ ಗೊತ್ತಿರಬೇಕು, ಯಾಕಂದರೆ ಇಲ್ಲಿ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ದು ಏರಿಯಾ ಫಾರ್ಮುಲಾ ಗೊತ್ತಿದ್ರೆ ಇದು ವೆರಿ ಈಸಿ ಟು ಸಾಲ್ವ್. ನಮಗೆ ಗೊತ್ತು ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ದು ಏರಿಯಾ = √3/4 ಇಂಟು ಸೈಡ್ ಸ್ಕ್ವೇರ್ ಅಂತ ಫಾರ್ಮುಲಾ ಇದೆ. ಸೊ ಇಲ್ಲಿ ಕೊಟ್ಟಿರುವಂಥದ್ದು ಸೈಡು. ಸೊ ಈ ಸೈಡನ್ನು ನಾವಿಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ √3/4 ಇಂಟು 2√2 ಹೋಲ್ ಸ್ಕ್ವೇರ್ ಆಗುತ್ತೆ. ಸೊ √3/4 ಇಂಟು ಸ್ಕ್ವೇರ್ ಅಂದರೆ 2 2 4 ಇಂಟು 2 ಮತ್ತು ರೂಟ್ ಇದ್ದಿದ್ದು ಕ್ಯಾನ್ಸಲ್ ಆಗಿ ಇದು 2 ಮಾತ್ರ ಉಳಿಯುತ್ತೆ. ಹಾಗಾಗಿ ಮಲ್ಟಿಪ್ಲೈ ಮಾಡಿದ್ರೆ √3/4 ಇಂಟು 8 ಆಗುತ್ತೆ. ಇಲ್ಲಿ 4 1s 4 2s. ಆನ್ಸರ್ ಎಷ್ಟು? 2√3. ಸೊ 2√3 ಚದುರ ಸೆಂಟಿಮೀಟರ್ ಅನ್ನೋದು ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಇದು ಮೊದಲನೇ ಆಪ್ಷನಲ್ಲಿ ಇರೋದ್ರಿಂದ ಇದು ಕರೆಕ್ಟ್ ಆನ್ಸರ್. ನೆಕ್ಸ್ಟ್ 58 ಕ್ವೆಶನ್ ನಂಬರು. ಇಲ್ಲಿ ಅದಲು ಬದಲು ಮಾಡಿರ್ತಾರೆ. ಈ ಕ್ವೆಶನ್ಸ್ನ ಕರೆಕ್ಟಾಗಿ ಮಾಡ್ಕೋಬೇಕು ನೀವು. ಸಿಂಬಲ್ಸ್ನ ಅದಲು ಬದಲು ಮಾಡಿ ಒಂದು ಈಕ್ವೇಷನನ್ನು ಸಾಲ್ವ್ ಮಾಡೋಕ್ಕೆ ಕೊಟ್ಟಿದ್ದಾರೆ. ಸೊ ಇಲ್ಲಿ ಇಂಟು ಅಂದರೆ ಡಿವೈಡ್ ಅಂತ ಹೇಳಿದ್ದಾರೆ, ಹಾಗೆ ನೆಗೆಟಿವ್ ಅಂದರೆ ಇಂಟು,
ಡಿವಿಷನ್ ಸಿಂಬಲ್ ಬಂದರೆ ಪ್ಲಸ್ ಮಾಡ್ಕೋಬೇಕು, ಪ್ಲಸ್ ಸಿಂಬಲ್ ಬಂದರೆ ನೆಗೆಟಿವ್ ಮಾಡ್ಕೋಬೇಕು. ಹೀಗೆ ಬರೆಯೋದಾದರೆ ಇದು 3 ನೆಗೆಟಿವ್ ಬಂದರೆ ಇಂಟು ಅಂತ ಹೇಳಿದ್ದಾರೆ. ಸೊ ಇಂಟು ನೆಕ್ಸ್ಟು 15ನ ಹಾಗೆ ಬರ್ಕೊಂಡು ಡಿವಿಷನ್ ಸಿಂಬಲ್ ಬಂದರೆ ಪ್ಲಸ್ಸು ಪ್ಲಸ್ 90 ಬ್ರ್ಯಾಕೆಟ್ ಹಾಗೆ ಇಟ್ಕೊಳ್ಳಿ. ಇಂಟು ಸಿಂಬಲ್ ಬಂದರೆ ಏನು ಹೇಳಿದ್ದಾರೆ ಡಿವಿಷನ್. ಸೊ 8 ಪ್ಲಸ್ ಅಂದರೆ -6 ಹೋಲ್ ಥಿಂಗ್ ಡಿವೈಡೆಡ್ ಬೈ 27 ಡಿವೈಡೆಡ್ ಬೈ 3 ಇಂಟು 2 - 16. ಸೊ ಇದ್ರದ್ದು ಆನ್ಸರ್ ಏನು ಬರುತ್ತಪ್ಪ ಅಂದರೆ 64. ಫಸ್ಟು ಬ್ರ್ಯಾಕೆಟ್ನ ರಿಮೂವ್ ಮಾಡ್ಕೋಬೇಕು. ಸೊ ಸ್ಟೆಪ್ ಬೈ ಸ್ಟೆಪ್ ಹೋಗೋಣ, ನಿಮಗೆ ಗೊತ್ತಾಗುತ್ತೆ ಅವಾಗ. 3 ಇಂಟು 15 ಅಂದರೆ ಅದು 45 ಪ್ಲಸ್ 19 ಡಿವೈಡೆಡ್ ಬೈ 8 - 6 ಹಾಗೆ ಬರ್ಕೊಳ್ಳೋಣ. ನೆಕ್ಸ್ಟ್ 27 ಅಂದರೆ 9 ಇಂಟು 2 - 16 ಇಲ್ಲಿ 64 ಡಿವೈಡೆಡ್ ಬೈ 8 - 6 9 ಇಂಟು 2 - 16 ಇದರ ಆನ್ಸರ್ 8 - 6 ಬೈ 18 - 16 ಅಂದರೆ 2/2 ಬರ್ತಾಯಿದೆ. ಅಂದರೆ ಆನ್ಸರ್ ಎಷ್ಟು 1. ಸೊ ಕರೆಕ್ಟ್ ಆನ್ಸರ್ ಆಪ್ಷನ್ 3. ನೆಕ್ಸ್ಟ್, ಒಬ್ಬ ತಂದೆಯ ತನ್ನ ಮಗನಿಗಿಂತ 3 ಪಟ್ಟು ಹೆಚ್ಚು ವಯಸ್ಸಿನವರು. 5 ವರ್ಷಗಳ ಹಿಂದೆ ಅವರು ತಮ್ಮ ಮಗನಿಗಿಂತ 4 ಪಟ್ಟು ಹೆಚ್ಚು ವಯಸ್ಸಿನವರಾಗಿದ್ದರು. ಮಗನ ಈಗಿನ ವಯಸ್ಸೆಷ್ಟು ಅಂತ ಕೇಳಿದ್ದಾರೆ. ಸೊ ಇದು ಏಜ್ ರಿಲೇಟೆಡ್ ಪ್ರಾಬ್ಲಮ್ಮು. ಸೊ 3 ಪಟ್ಟು ಅಂತ ಇಲ್ಲಿ ಕೊಟ್ಟಿದ್ದಾರೆ, ಹಾಗೆ 5 ವರ್ಷಗಳ ಹಿಂದೆ ಅಂತ ಕೊಟ್ಟಿದ್ದಾರೆ. ಈಗ ನಾವು ಒಂದು ಟೇಬಲ್ನ ಹಾಕೊಳ್ಳೋಣ. ಇದು ಫಾದರ್ ಹಾಗೂ ಇದು ಸನ್ನು. 5 ವರ್ಷಗಳ ಹಿಂದೆ ಇದು ಪ್ರೆಸೆಂಟೇಜು. ಸೊ 5 ವರ್ಷಗಳ ಹಿಂದೆ ಅವರು ತಮ್ಮ ಮಗನಿಗಿಂತ 4 ಪಟ್ಟು ಹೆಚ್ಚು ವಯಸ್ಸು. ಈಗ ಸಣ್ಣನ ಏಜ್ನ ಎಕ್ಸ್ ಅಂತ ತಗೊಂಡ್ರೆ ಅವರು 4 ಟೈಮ್ಸು ಇದ್ರು ಅಂತ ಹೇಳಿದ್ದಾರೆ. ಹಾಗಾದರೆ ಪ್ರೆಸೆಂಟಿಗೆ ಬಂದರೆ 4x + 5 ಇದು x + 5 3 ಪಟ್ಟು ಹೆಚ್ಚು ವಯಸ್ಸು ಅಂದರೆ ಇದು 3/1 ಅಂತ ಬರುತ್ತೆ. ಇದನ್ನು ನಾವು ಕ್ರಾಸ್ ಮಲ್ಟಿಪ್ಲೈ ಮಾಡೋದಾದರೆ 4x + 5 ಇಂಟು 1 = 3 ಇಂಟು x + 5. ಅಲ್ಲಿಗೆ 4x + 5 = 3x + 15. ಇದನ್ನು ಈ ಕಡೆ ಕಳಿಸಿ, ಇದನ್ನು ಈ ಕಡೆ ಕಳಿಸಿ. ಆನ್ಸರು 1x = 15ಅಲ್ಲಿ 5 ಹೋದರೆ 10. ಸೊ x = 10 ಇಯರ್ಸ್ ಆಗುತ್ತೆ. ಸೊ ಮಗಂದು ಏಜ್ ಏನಾಗಿತ್ತು 5 ವರ್ಷದಿಂದ ಇದು 10 ವರ್ಷ ಆಗಿದ್ದ. ಈಗ ಪ್ರೆಸೆಂಟ್ ಏಜ್ ಅವ್ರು ಕೇಳಿರೋದ್ರಿಂದ 10 + 5 ಅಂದರೆ ಅವನಿಗೆ 15 ವರ್ಷಗಳಾಗಿರುತ್ತೆ. ಸೊ ಆಪ್ಷನ್ ನಂಬರ್ 2 ಕರೆಕ್ಟ್ ಇರುತ್ತೆ. ನೆಕ್ಸ್ಟ್ ಮೂವಿಂಗ್ ಆನ್ ಟು ಕ್ವೆಶ್ಚನ್ ನಂಬರ್ 6. ಕ್ವೆಶ್ಚನ್ ನಂಬರ್ 60 45 ವಿದ್ಯಾರ್ಥಿಗಳಿರುವ ತರಗತಿಯಲ್ಲಿ ಒಬ್ಬ ಹುಡುಗನು 20ನೇ ರ್ಯಾಂಕ್ ಪಡೆದಿದ್ದಾನೆ. 3 ಹುಡುಗರು ಆ ತರಗತಿಗೆ ಹೊಸದಾಗಿ ಸೇರಿದರೆ ಆ ಹುಡುಗನ ರ್ಯಾಂಕ್ 3 ಸ್ಥಾನಕ್ಕೆ ಕೆಳಗೆ ಇಳಿಯುತ್ತದೆ. ಹಾಗಾದರೆ ಹೊಸ ರ್ಯಾಂಕ್ ಎಷ್ಟು ಅಂತ ಕೇಳಿದ್ದಾರೆ. ಅದನ್ನು 45 ಜನ ಇದ್ದರು, ಆಗ ಇವನ ರ್ಯಾಂಕು 20ನೇದು. ಹಾಗೆ 3 ಜನ ಆ್ಯಡ್ ಆದರು ಅಂದರೆ ಅದು 48 ಆಗಿರುತ್ತೆ. ಆಗ ಅವನು 3 ಸ್ಥಾನಗಳು ಕೆಳಗೆ ಹೋಗಿರ್ತಾನೆ. ಸೊ ಅದು 23 ಆಗಿರುತ್ತೆ. ಸೊ ಸಿಂಪಲ್ ಏನಪ್ಪ ಅಂದರೆ 48 ಜನ ಇದ್ದರು, ಅದರಲ್ಲಿ 23ನೇ ರ್ಯಾಂಕ್ ಅಂದರೆ ಇವನೊಬ್ಬ ಇರ್ತಾನೆ. ಇದು ಈಕ್ವೇಷನ್ ಸಾಲ್ವ್ ಮಾಡಿದ್ರೆ ನಮಗೆ 26 ಬರ್ತಾಯಿದೆ. ಸೊ ಆನ್ಸರು 26, 26ನೇ ರ್ಯಾಂಕ್ ಅವನು ಆಗಿರ್ತಾನೆ. ಸೊ ಈ ವಿಡಿಯೋಗೆ ನಾನು ಇಲ್ಲಿಗೆ ನಿಲ್ಲಿಸ್ತಿದ್ದೀನಿ. ಸೊ 60th ಕ್ವೆಶ್ಚನ್ವರೆಗೂ ಈಗ ನಾವು ಸಾಲ್ವ್ ಮಾಡಾಗಿದೆ. 61, 62, 63 ಕ್ವೆಶ್ಚನ್ ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ. ಸೊ ಇದನ್ನು ನೀವು ಟ್ರೈ ಮಾಡಿರಿ ಮನೇಲಿ ಮಾಡೋದಕ್ಕೆ. ಇದನ್ನು ಟ್ರೈ ಮಾಡಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಈ ಮಿಕ್ಕಿರೋಂಥ 40 ಕ್ವೆಶ್ಚನ್ಸ್ ಏನಿದೆ ಅದನ್ನು ಸಾಲ್ವ್ ಮಾಡ್ತೀನಿ. ನೀವು ಕೂಡ ರಿವಿಷನ್ ಮಾಡಬೇಕು. ಎಲ್ಲನೂ ಒಂದೇ ಸಲ ತಲೆಗೆ ತುಂಬಿಕೊಂಡ್ರೆ ನಿಮಗೂ ಕೂಡ ನೆನಪಿಟ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ನಾನು ಇದನ್ನು ಪಾರ್ಟ್ 3 ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಇನ್ನು 40 ಕ್ವೆಶ್ಚನ್ನ ನಾವು ಮಾಡೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ನಿಮ್ಗೆ ಏನೇ ಡೌಟ್ ಇದ್ದರೂ ಕೂಡ ಕಮೆಂಟ್ನಲ್ಲಿ ತಿಳಿಸಿ. ಹಾಗೆ ಈ 3 ಕ್ವೆಶ್ಚನ್ನ ಸಾಲ್ವ್ ಮಾಡಿ ನಿಮ್ಮ ಆನ್ಸರ್ಸ್ನ ಕಮೆಂಟ್ ಮೂಲಕ ತಿಳಿಸ್ಕೊಡಿ ಅಂತ ಕೇಳ್ತಾ, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಈ ವಿಡಿಯೋವನ್ನು ಶೇರ್ ಮಾಡಿ ಹೆಲ್ಪ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.